ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕಾ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Adhoni Mahavir Enclave, Raichur. Mahabaleshwara ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಫಸ್ಟ್ ಟೈಮ್ ಇನ್ ರಾಯಚೂರ್ ಅಂಡರ್ ವಾಟರ್ ಆಕ್ವಾ ಟ್ಯೂನೆಲ್ ಶೋ. ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30ರವರೆಗೆ. ನಿಯರ್ ರಾಜ್ ಕಮಲ್ ಹೋಟೆಲ್, ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬುಡ್ಗಬೇಡ ಜಂಗಮ ಸಮುದಾಯದಲ್ಲಿ ಸಾಮಾಜಿಕ ಬಹಿಷ್ಕಾರ, ಸಮುದಾಯ ಮುಖಂಡರಿಂದ ಬೆದರಿಕೆ ಸುಳ್ಳು ಕೇಸ್, ಗಡಿಪಾರಿಗೆ ಬಸವರಾಜ ಭಂಡಾರಿ ಆಗ್ರಹ. ಆಗಸ್ಟ್ 27ರಂದು ಮಕ್ಕಳ ಸಾಹಿತ್ಯೋತ್ಸವ, ಮಕ್ಕಳ ಕವಿಗೋಷ್ಠಿ, ಪುಸ್ತಕ ಲೋಕಾರ್ಪಣೆ, ಪ್ರಶಸ್ತಿ ಪ್ರದಾನ, ಶಂಕರ್ ದೇವರು. ನೇತ್ರದಾನ ಶ್ರೇಷ್ಠದಾನ, ಸುರೇಂದ್ರ ಬಾಬು. ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಮಹಿಳೆಯರಿಗೆ ಮುಜರಾಯಿ ಇಲಾಖೆಯಿಂದ ಅರಿಶಿಣ ಕುಂಕುಮ ಬಳೆ ವಿತರಣೆ. ಮರ್ಚಟಾಲ್ ದಲಿತರ ಮೇಲೆ ದೌರ್ಜನ್ಯ, ಪೊಲೀಸ್ ವೈಫಲ್ಯದ ವಿರುದ್ಧ ದಲಿತ ಸಂಘಟನೆಗಳಿಂದ ಕಾಲ್ನಡಿಗೆ ಪ್ರತಿಭಟನೆ. ವಿವಿಧ ಬಡಾವಣೆ ರಸ್ತೆ ಪಾದಚಾರಿ ಒತ್ತುವರಿ ತೆರವಿಗೆ ಆಗ್ರಹಿಸಿ ಅಂಬೇಡ್ಕರ್ ಸಂಘದಿಂದ ಮನವಿ. ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ನಿಂದ 6 ಜನ ವಿದ್ಯಾರ್ಥಿಗಳಿಗೆ ತಲಾ 15,000 ರೂಪಾಯಿ ಸಹಾಯಧನ. ಏಕಬಳಕೆ ಚೀಲ ಬಳಕೆ ಕುರಿತು ಜಾಗೃತಿ ಅಭಿಯಾನ, ಪ್ಲಾಸ್ಟಿಕ್ ಬಳಕೆ ನಿಯಂತ್ರಿಸಲು ಎಲ್ಲರ ಕೈ ಜೋಡಿಸುವುದು ಅಗತ್ಯ, ದಯಾನಂದ್ ಬೇಲೂರೆ. ದೇವದುರ್ಗ ತಾಲೂಕಿನ ಕೊತ್ತದೊಡ್ಡಿಯಲ್ಲಿ ಮರಳು ಟ್ರ್ಯಾಕ್ಟರ್ ಡಿಕ್ಕಿ, ಬಾಲಕ ಸಾವು. ಶಿಕ್ಷಕ ಹುದ್ದೆಗೆ ಆಯ್ಕೆಯಾಗಿ ಭಾವಿ ಶಿಕ್ಷಕ ದೇವದುರ್ಗದಲ್ಲಿ ಆತ್ಮಹತ್ಯೆ, ದಾಖಲೆ ಪಡೆಯಲು ರೋಸಿ ಹೋಗಿ ಸರ್ಕಾರದ ವಿರುದ್ಧ ಆಕ್ರೋಶ. ಮತ್ತು ಅಂತಾರಾಜ್ಯ ಕಳ್ಳನನ್ನು ಬಂಧಿಸಿದ ನೇತಾಜಿ ಪೊಲೀಸರು, 8 ಲಕ್ಷ ಮೌಲ್ಯದ ವಸ್ತು ವಶ. ವಾರ್ತೆಗಳ ವಿವರ. ಸಮಾಜ ಬಹಿಷ್ಕಾರ ನಿಷೇಧಿಸಿದರೂ ಕಲಬುರಗಿ ಹೈಕೋರ್ಟ್ ಆದೇಶ ಉಲ್ಲಂಘಿಸಿ ಬುಡ್ಗ ಜನಾಂಗದ ಮುಖಂಡರೆನಿಸಿಕೊಂಡವರು ಮತ್ತೆ ಸಮಾಜದವರನ್ನು ಬಹಿಷ್ಕಾರ ಮಾಡಿದ್ದು, ಈರಣ್ಣ ರುದ್ರಾಕ್ಷಿ, ಶಿವರಾಜ್ ರುದ್ರಾಕ್ಷಿ ಸೇರಿದಂತೆ ಸಂಬಂಧಿಸಿದವರನ್ನು ಬಂಧಿಸಿ ಗಡೀಪಾರು ಮಾಡಬೇಕೆಂದು ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಉಸ್ತುವಾರಿ ಎಂ ಬಸವರಾಜ ಭಂಡಾರಿ ಆಗ್ರಹಿಸಿದರು. ಸಮಾಜ ಬಹಿಷ್ಕಾರ ನಿಷೇಧಿಸಿದರೂ ಕಲಬುರಗಿ ಹೈಕೋರ್ಟ್ ಆದೇಶ ಉಲ್ಲಂಘಿಸಿ ಬುಡ್ಗ ಜನಾಂಗದ ಮುಖಂಡರೆನಿಸಿಕೊಂಡವರು ಮತ್ತೆ ಸಮಾಜದವರನ್ನು ಬಹಿಷ್ಕಾರ ಮಾಡಿದ್ದು, ಈರಣ್ಣ ರುದ್ರಾಕ್ಷಿ, ಶಿವರಾಜ್ ರುದ್ರಾಕ್ಷಿ ಸೇರಿದಂತೆ ಸಂಬಂಧಿಸಿದವರನ್ನು ಬಂಧಿಸಿ ಗಡೀಪಾರು ಮಾಡಬೇಕೆಂದು ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಉಸ್ತುವಾರಿ ಎಂ ಬಸವರಾಜ ಭಂಡಾರಿ ಆಗ್ರಹಿಸಿದರು.
ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ಅಲೆಮಾರಿಗಳಾಗಿ ಬದುಕುತ್ತಿರುವ ಹಗಲು ವೇಷಗಾರರು ಬುಡ್ಗ ಜಂಗಮ ಸಮಾಜದವರನ್ನು ಕೆಲ ವಿದ್ಯಾವಂತ ಯುವಕರೇ ಸಂಘಗಳನ್ನು ಕಟ್ಟಿಕೊಂಡು ಸಮಾಜದ ಜನರಿಗೆ ಹೆದರಿಸಿ ಸುಳ್ಳು ಕೇಸ್ ಹಾಕಿ ಹಣ ವಸೂಲಿ ಮಾಡುತ್ತಿದ್ದಾರೆ. 2018ರಲ್ಲಿ ಸಿರವಾರದ ಸೋಮಣ್ಣ ತಿಮೋತಿ ಎಂಬುವವರಿಗೆ ಸಾಮಾಜಿಕ ಬಹಿಷ್ಕಾರ ಹಾಕಿ ಈರಣ್ಣ ರುದ್ರಾಕ್ಷಿ ಸೇರಿ ಅವರ ಗುಂಪಿನವರು 7 ಜನ ಸೇರಿ 4,50,000 ರೂಪಾಯಿ ಅಕ್ರಮ ದಂಡ ವಸೂಲಿ ಮಾಡಿದ್ದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಲಬುರಗಿ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ. ಮಧ್ಯಂತರ ಆದೇಶ ನೀಡಿದ ನ್ಯಾಯಪೀಠ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಮಾಹಿತಿ ಪಡೆದು 2 ಕಂತಿನಲ್ಲಿ ಹಣ ಮರುಪಾವತಿಸುವಂತೆ ಸೂಚಿಸಿದೆ. ಸಾಮಾಜಿಕ ಬಹಿಷ್ಕಾರ ಹಾಕದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಆದರೂ ಈರಣ್ಣ ರುದ್ರಾಕ್ಷಿ, ಶಿವರಾಜ್ ರುದ್ರಾಕ್ಷಿ ಎಂಬ ದೇದುರ್ಗ ಕೆಲವರು ಸೇರಿ 8 ಜನರಿಗೆ ಮತ್ತೆ ಬಹಿಷ್ಕಾರ ಹಾಕಿದ್ದಾರೆ. ಬುಡ್ಗ ಜಂಗಮ ಸಮಾಜದಲ್ಲಿ ಅಕ್ರಮವಾಗಿ ಕಂಗೂರು ಪಂಚಾಯಿತಿ ನಡೆಸಿ ದಂಡದ ರೂಪದಲ್ಲಿ ಹಣ ವಸೂಲಿ ಮಾಡುವ ಗ್ಯಾಂಗ್ ಕೆಲಸ ಮಾಡುತ್ತಿದೆ. ಸಮಾಜದ ಜನರ ವಿರುದ್ಧವೇ ವರದಕ್ಷಿಣೆ ಕಿರುಕುಳ, ದೌರ್ಜನ್ಯ ಹಾಕಿ ಹಣ ವಸೂಲಿ ಮಾಡುತ್ತಿದ್ದಾರೆ. ಮದುವೆ ಕರೆದಿಲ್ಲ ಎನ್ನುವ ಕಾರಣಕ್ಕೂ ಬಹಿಷ್ಕಾರ ಹಾಕಿದ್ದಾರೆ. ಬೇರೆಯವರ ಹೆಸರು, ಮದುವೆ ಹೆಸರು ಮುದ್ರಿಸಿದ್ದಕ್ಕೂ ಬಹಿಷ್ಕಾರ ಹಾಕಿರುವ ನಿದರ್ಶನಗಳಿವೆ. ಅನಕ್ಷರಸ್ಥರು, ಆರ್ಥಿಕ ಬಲ ಇಲ್ಲದೆ ಇರುವವರನ್ನು ಬಂಡವಾಳ ಮಾಡಿಕೊಂಡು ಅನೇಕರಿಗೆ ಲಕ್ಷ ದಂಡ ಕಟ್ಟುವಂತೆ ಹೆದರಿಸುತ್ತಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ತನಿಖೆ ನಡೆಸಬೇಕು. ಆರೋಪಿತರನ್ನು ಬಂಧಿಸಿ ಗಡೀಪಾರು ಮಾಡಬೇಕೆಂದರು. ರಾಮಣ್ಣ, ಈಶಪ್ಪ, ಸಂಕಲ ಗಬ್ಬೂರು, ಸೋಮಣ್ಣ ತಿಮೋತಿ, ರಮೇಶ್ ಕವಿತಾಳ, ಶಂಕರಪ್ಪ ಶಿರವಾಟಿ, ಬಸವರಾಜ್ ಮೋತಿ ಸಿಂಧನೂರು ಸೇರಿದಂತೆ ಅನೇಕರಿಗೆ ಬಹಿಷ್ಕಾರ ಮಾಡಿದ್ದು, ಜಿಲ್ಲಾ ಸಮಾಜ ಕಲ್ಯಾಣ ಜಿಲ್ಲಾಧಿಕಾರಿಗಳು ತನಿಖೆ ನಡೆಸಿ ಸಮುದಾಯ ಅಮಾಯಕರಿಗೆ ರಕ್ಷಣೆ ನೀಡಬೇಕು. ಗುಂಡಾಗಿರಿ ನಡೆಸಿ ಸುಳ್ಳು ಕೇಸ್ ದಾಖಲಿಸಿದವರನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ಸಮಾಜ ಬಹಿಷ್ಕಾರ ನಿಷೇಧಿಸಿದ್ದರೂ ಸಮಾಜ ಮುಖಂಡರೆನಿಸಿಕೊಂಡವರೇ ಸುಳ್ಳು ದಾಖಲೆ ಸೃಷ್ಟಿಸಿ ಸರ್ಕಾರ ಯೋಜನೆಗಳ ದುರ್ಬಳಕೆಯಲ್ಲಿಯೂ ಭಾಗಿಯಾಗಿದ್ದಾರೆ. ಸಮಾಜ 2 ಗುಂಪುಗಳಿಂದಲೂ ಹಣ ವಸೂಲಿ ಹಣವನ್ನು ತಾವೇ ಪಡೆಯುತ್ತಿದ್ದಾರೆ. ನಿರ್ಜನ ಪ್ರದೇಶದಲ್ಲಿ ನ್ಯಾಯ ಪಂಚಾಯಿತಿ ನಡೆಸಿ ದೌರ್ಜನ್ಯ ನಡೆಸಿ ಬಹಿಷ್ಕರಿಸಲಾಗುತ್ತಿದೆ. ಕೂಡಲೇ ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದರು. ಸಮುದಾಯದ ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸಿ ಹಣ ಮತ್ತು ಗುಂಡಾಗಾರಿಕೆಯಿಂದ ಸಮುದಾಯ ಜನರು ತತ್ತರಿಸಿ ಹೋಗಿದ್ದಾರೆ. ಭಯದಲ್ಲಿ ಬದುಕುವ ಸವೆಸುತ್ತಿವೆ. ಲಕ್ಷದ ಹಣ ದಂಡ ಕಟ್ಟಿ ಸಾಲಕ್ಕೆ ಗುರಿಯಾಗುತ್ತಿದ್ದೇವೆ. ಕೂಡಲೇ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ಯುದ್ಧದಲ್ಲಾಗಿರ್ಬೋದು, ಆರ್ಥಿಕದಲ್ಲಾಗಿರ್ಬೋದು ಮುಂದುವರೆದು ಅದೇ ಸಮಾಜದಿಂದ ಇವತ್ತು ಶೋಷಣೆ ಮಾಡ್ತಿದ್ದಾರೆ. ನಿಮಗೆ ಇಲ್ಲಿ ಗೊತ್ತಿದ್ದಾಗೆ ಬಹುತೇಕ ನನಗೆ 2018ರಲ್ಲಿ ನಾವು ಒಂದು ಪ್ರಥಮವಾಗಿ ಪ್ರೆಸ್ಮೆಂಟ್ ಮಾಡಿದ್ವಿ. ಸೋಮಣ್ಣ ಮೋದಿ ಅವ್ರನ್ನ ಒಂದು 400 ಲಕ್ಷ ರೂಪಾಯಿ ತಗೊಂಡು ಸಮಾಜ ಪಂಚಾಯತ್ ಅಂತ ತಗೊಂಡು ಅವರದ್ರಾಗ ಒಂದು ಕಟಬಾ ಅಂತ ಅಲ್ಲ, ಹೆಡ್ಡಿ ಹಾಕೋದು ಕಟಬಾ ಅಂತ ತಗೊಂಡು ಅಂಥ ಒಂದು ನ್ಯಾಯ ಪಂಚಾಯತ್ ಮಾಡಿ ಸಣ್ಣ ವಿಷಯಕ್ಕೆ ಆ ಜನಾಂಗದಲ್ಲಿ ಇದುವರೆಗೂ ಯಾರು ಪೊಲೀಸ್ ಸ್ಟೇಷನ್ ಮೇಟ್ಲಾಗ್ತಂತಿಲ್ಲ. ಒಂದೊಂದು ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವ್ರನ್ನ ಆ ಸಮಾಜದಲ್ಲಿ ಬಹಿಷ್ಕಾರ ಹಾಕ್ತಾರೆ. ಬಹಿಷ್ಕಾರ ಹಾಕೋರು ಏನಂತಂದರೆ ಈಗಾಗಲೇ ಗೊತ್ತಿದೆ, ದೇದುರ್ಗದಲ್ಲಿ ಇರ್ತಕ್ಕಂಥ ಈರಣ್ಣ ಮತ್ತು ಅವರು ಸಹೋದರರು ಮತ್ತು ಅವ್ರ ಜೊತೆ ಇರ್ತಕ್ಕಂಥ ಕೆಲವೊಬ್ಬರು ಅದಾರ ಮುಂದುವರೆದವರು ಆರ್ಥಿಕದಲ್ಲಿ ಅವರೇ ವಿಶೇಷವಾಗಿ ಆ ಜನಾಂಗನ ಕತ್ತು ಮುಚ್ಚಲು ಇಟ್ಕೊಂಡು ಅವ್ರನ್ನ ಕಂಟ್ರೋಲ್ ಮಾಡ್ತಾರೆ. ಹೀಗಾಗಿ ಆ ಸಂದರ್ಭದಲ್ಲಿ ನಾವು SP ಗೆ ಮತ್ತು DC ಗೆ ಗಮನಕ್ಕೆ ತಂದಿದ್ವಿ. ಅಲ್ಲದೆ ನಾವು ಗುಲ್ಬರ್ಗದಲ್ಲಿ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ನಾವು ಒಂದು ಪಿಟಿಷನ್ ಆಗಿದ್ವಿ. ಪಿಟಿಷನ್ ಆಗಿರೋದ್ರಲ್ಲಿ ಗುಲ್ಬರ್ಗ ಹೈಕೋರ್ಟು ಅವಾಗ SP ಕಿಶೋರ್ ಬಾಬು ಅಂತಕ್ಕಂಥವ್ರನ್ನ ಅವ್ರನ್ನ 2 ಸಲ ಖುದ್ದಾಗಿ ಹೈಕೋರ್ಟ್ಗೆ ಬರಮಾಡಿಸಿಕೊಂಡು ನಡೆದ ಘಟನೆಗಳನ್ನ ಅವ್ರನ್ನ ಪರಿಶೀಲನೆ ನಡೆಸ್ತಾರೆ. ಆವಾಗ ಕಿಶೋರ್ ಬಾಬು ಅವರು ನಡೆದು ಸತ್ಯ 4 ಲಕ್ಷ ರೂಪಾಯಿ ಹೇಳಿದ್ರು ಸತ್ಯ ಅಂತ ಹೇಳಿದಾಗ ಹೈಕೋರ್ಟು 4 ಲಕ್ಷ ರೂಪಾಯಿನ ಅವ್ರ ತಲೆ ವಸೂಲಿ ಮಾಡಬೇಕು. ವಸೂಲಿ ಮಾಡೋ ತನಕ ಅವ್ರನ್ನ ಜೈಲಿನಲ್ಲಿ ಇಡ್ರಿ ಅಂತಂದು ಒಂದು ಆದೇಶನ ನೀಡಿದ್ರು. ಅಷ್ಟಾದ್ರೂ ಅವರು 4 ಲಕ್ಷ ರೂಪಾಯಿ ಕಟ್ಟಲಿಲ್ಲ. ಪೊಲೀಸರು ಯಾವ ಕಾರಣಕ್ಕೂ ಏನಾಯಿತು ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ. ಬೇಲ್ ಆಗಂಗೆ ಅವ್ರಿಗೆ ಒಂದು ಅನುಕೂಲ ಮಾಡಿಕೊಟ್ಟಾರಂತ ನಮ್ಮ ಗುಮಾನಿ. ಅಲ್ಲದೆ ಮುಂದುವರೆದಾಗಿ ಹೈಕೋರ್ಟು ಇದನ್ನ ಟ್ರಯಲ್ ನಡೆಯೋ ಸಂದರ್ಭದಲ್ಲಿ ಹೈಕೋರ್ಟ್ ಗಮನಕ್ಕೆ ಬಂದು ಅವ್ರೇನು ಮಾಡಿಬಿಟ್ಟು 4 ಲಕ್ಷ ರೂಪಾಯಿ ಹಾಕಿಬಿಟ್ಟು ಸತ್ಯ ಅದ ಇದನ್ನ ಇಲ್ಲಿಗಲ್ ಆದ ಕಾನೂನು ಪಂಚಾಯತ್ ಆದ ಇದು. ಹೀಗಾಗಿ ನೀವು ಹಾಕ್ಸ್ಕೊಂಡಿರ್ತಕ್ಕಂಥ ದೌರ್ಜನ್ಯದಿಂದ ಕಟ್ಟಿಸ್ಕೊಳ್ತಕ್ಕಂಥ ದುಡ್ಡನ್ನು ನೀವು ಮತ್ತೆ ಕೊಡಬೇಕಂತ ಹೇಳಿ ಹೈಕೋರ್ಟ್ ಮತ್ತೆ 4 ಲಕ್ಷ ರೂಪಾಯಿ ಮತ್ತೆ ಜಪ್ತಿ ಮಾಡಿರ್ತಾರೆ. ಅದರಲ್ಲಿ 2 ಕಂತುಗಳ ಆಯ್ಕೆ ಮಾಡಿದರು.
2,25,000 ಫಸ್ಟ್ ಪ್ರಥಮ ಕಟ್ಟಿ ತದನಂತರ ಒಂದು ಟೈಮ್ ತಗೊಂಡು ಮತ್ತೆ 2,25,000 ಕೊಡ್ರಂತ ಹೇಳಿದ್ರು. ಆದರೆ ಈಗ 2,25,000 ರೂಪಾಯಿ ಸೋಮಣ್ಣ ಅವ್ರಿಗೆ ಆಲ್ರೆಡಿ ಕೋರ್ಟಲ್ಲಿ ಜಮಾ ಆಗಿದೆ. ಅದರಿಂದ ಕೇಸ ನಡೀತಾ ಇದೆ. ಒಂದು 40 ಕರೋನಾ ಬಂತು, ಅವರು ಬಂದುಕೊಂಡು ಕೋರ್ಟಿನ ಪೆಂಡಿಂಗ್ ಆಗಿದೆ. ಸ್ನೇಹಿತರೆ, ವಿಷಯ ಇಷ್ಟೇ. ಇವತ್ತು ಹೈಕೋರ್ಟ್ ಏನು ಸ್ಪಷ್ಟವಾಗಿ ಹೇಳಿದೆ, ಇವರಿಗೆ ಕಾಂಗ್ರೂರು ಪಂಚಾಯತನ್ನ ಮತ್ತು ಪಂಜಾಬ್ನಲ್ಲಿ ನಡ್ತಕ್ಕಂಥ ಕಾಪು ಪಂಚಾಯತ್ಗಳ ಥರನೇ ಇದನ್ನು ಇದ್ದಿದ್ದು. ಹೀಗಾಗಿ ಇದನ್ನು ರದ್ದು ಮಾಡಬೇಕು ಕಟ್ಟುನಿಟ್ಟಾಗಿ. ಒಂದು ವೇಳೆ ಅಂಥದ್ದು ಏನಾದರೂ ನಡೆದಂದರೆ ಇದ್ರ ಮೇಲೆ ಸೂಕ್ತ ಕಾನೂನು ತಂದು ಹೇಳಿದ್ರು. ಆದರೆ ಈಗ ಏನಾಗ್ತದಂದರೆ ಈರಣ್ಣ ಮತ್ತು ಅವರು ಪಟಲಂ ಗ್ಯಾಂಗು ಹೈಕೋರ್ಟ್ ಆದೇಶ ನೀಡಿದಾಗಿನೂ ಕದ್ದು ಮುಚ್ಚಿ ಮತ್ತೆ ಯಥಾ ಪ್ರಕಾರನೇ ಮತ್ತೆ ನ್ಯಾಯ ಪಂಚಾಯತಿ ಕಡ್ಡಿ ಹಾಕೋದು 2 ಲಕ್ಷ 3 ಲಕ್ಷ 5 ಲಕ್ಷ ಈ ರೀತಿ ದುಡ್ಡು ಕಟ್ಟಿಸ್ಕೊಂಡು ಪಂಚಾಯತಿ ನಡೆಸೋದು. ಆ ಪಂಚಾಯತ್ ಬೋರ್ಡಲ್ಲಿ ಹೆಂಗಿರೋ ವಿಶೇಷತೆ ಏನಂತಂದರೆ, ಪಂಚಾಯತ್ ಬೋರ್ಡವರು ಎಲ್ಲ ಮೊಬೈಲ್ಗಳನ್ನು ಒಂದು ಟವರ್ನಲ್ಲಿ ಕಟ್ಟಿ ಹಾಕಿರೋರು. ಅಷ್ಟು ಜಾಣತನವರು. ಎಲ್ಲರ ಮೊಬೈಲ್ಗಳನ್ನು ಚೆಕ್ ಮಾಡಿ ಎಲ್ಲರ ಮೊಬೈಲ್ಗಳನ್ನು ತರೋದು ಒಂದು ಟವರ್ನಲ್ಲಿ ಕಟ್ಟಾಕಿ ಮತ್ತು ವಾಚ್ ಮಾಡೋಕ್ಕೆ 4-5 ಮಂದಿನ ಸರೌಂಡಿಂಗ್ ಇಡೋದು. ಅಂಥ ನಿರ್ಜನ ಪ್ರದೇಶದಲ್ಲಿ ಈಗಲೂ ಯಥಾ ಪ್ರಕಾರವಾಗಿ ನ್ಯಾಯ ಪಂಚಾಯತಿಗಳು ನಡೆದವು. ಈಗ ನಿಮಗೆ ಸಾಕ್ಷಿಯಾಗಿ ಉದಾಹರಣೆಯಲ್ಲಿ ಇಲ್ಲೇ ಈ ವೇದಿಕೆ ಮೇಲೆ ಇದ್ದಾರೆ ಅವರು ನ್ಯಾಯ ಪಂಚಾಯತಿ ಸೋಮಣ್ಣ ಆದ ನಂತರ ಮತ್ತೆ ಈಗ ಸೋಮಣ್ಣ ಈಗ ಬಹಿಷ್ಕಾರವನ್ನು ಒಳಪಟ್ಟವರು ಯಾರು? ಇವರು ಸಿಂಧನೂರವರು. ಮತ್ತು ಇವರು ರಾಮಣ್ಣ ತಿಳಿಸಬೇಕು. ಮೊದಲಾಗಿ ನಾವು ಹೆಸರುಗಳೆಲ್ಲ ನಮ್ಮೂರಿನ ಹೆಸರು ಅಷ್ಟೊಂದು ಗೊತ್ತಿಲ್ಲ. ನಮ್ಮ ಹೆಸರು ಬಸವರಾಜ ಭಂಡಾರ, BSP ಜಿಲ್ಲಾ ಉಸ್ತುವಾರಿಗಳು. ಸೋಮಣ್ಣ ಮೂರ್ತಿ ಅಂತ ತಿಳ್ಕೊಂಡು ಇವರು ಮುರುಘಾಜನವರು, ದುರ್ಗಪ್ಪ ಕರ್ಮಂತ ಅಂತ ಮಾಡಿದ್ರು. ಯಾವುದಕ್ಕಾಗಲಿ ನ್ಯಾಯ ನಿಗದಿ ಮಾಡಿ ಬರೀ ನಮ್ಮನ್ನ ಒಂದು 10 ಲಕ್ಷ ಗಟ್ಟಲೆ ನಾನು ಖರ್ಚು ಮಾಡ್ಯಾರ. ಒಂದು ಬಹಿಷ್ಕಾರ ಹಾಕಿ ಏನಿಂದ ಅಷ್ಟು ಬರ್ತಂತ ಹೆಣ್ಮಕ್ಳು ಬಹಿಷ್ಕಾರ ಅಂದ್ರೆ ನಮ್ಮ ಮಗಳಿಗೆ ನೀನು ಭಾಳ ತ್ರಾಸ ಮಾಡಿದಿ, ನೀನು ಭಾಳ ಇದು ಗೊತ್ತಾಗಿಲ್ಲ, ನೀನು ಹಂಗಿಲ್ಲ ಅಂತ ಮಕ್ಕಳಲ್ಲಿ ಇಟ್ಕೊಂಡು ಹೆಣ್ಮಕ್ಳಲ್ಲಿ ಇಟ್ಕೊಂಡು ನಮ್ಮ ನ್ಯಾಯ ಮಾಡಿ 10 ಲಕ್ಷ ಗಟ್ಟಲೆ ನಮ್ಮದು ಒಂದು ಯಾವ ನ್ಯಾಯ ನಿಗದಿಗೆ ಹೋದ್ರೆ 1 ಲಕ್ಷ 2 ಲಕ್ಷ ಹಿಂಗೆ ಖರ್ಚು ಮಾಡಿ ನಮ್ಮನ್ನು ಭಾಳ ತೊಂದರೆ ಮಾಡಿ ಮತ್ತೆ ಇನ್ನೊಂದು ವರದಕ್ಷಿಣೆ ಕೇಸ್ ಹಾಕಿದ್ದಾರೆ. ನಮ್ಮಂದೇ ವರದಕ್ಷಿಣೆ ಕೇಸ್ ಅನ್ನೋದು ಇಲ್ಲ ನಮ್ಮ ಜನರದಾಗ. ವರದಕ್ಷಿಣೆ ಕೇಸು ಕಿರುಕುಳ ಕೇಸ್ ಹಾಕಿ ಇದು FR ಮಾಡಿ ನಮ್ಮೊಂದು 5 ಮಂದಿ ಮತ್ತೆ ಮೊನ್ನೆ ದೇವದುರ್ಗದಾಗ ಹಿಡ್ಕೊಂಬಂದು ನಮ್ಮನ್ನ ಹಾಕಿದರು. ಈಗ ಒಂದು ಈಗ 1 ವರ್ಷ ಆಗಕ್ಕೆ ಬಂದು ದಿನ ನಡೆದ ಕೇಸ್ ಐತಿ ಆಯ್ತು ಕೇಸ್ ಬಂದಿಲ್ಲ. ಸ್ನೇಹಿತರೆ, ಇನ್ನೊಂದು ವಿಷಯ, ಈ ಸಂದರ್ಭದಲ್ಲಿ ಸೋಮಣ್ಣ ಮೋತಿ, ಹುಲಿಗೆಪ್ಪ ಕರಿಬಿಲ್ಕರ್, ಈಶಪ್ಪ ಸಂಕಲ, ರುದ್ರಪ್ಪ, ಬಸವರಾಜ್, ಸಂಗಮ ಮರೆಡ್ಡಿ, ರಾಮಣ್ಣ ಸೇರಿದಂತೆ ಅನೇಕರಿದ್ದರು. ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ ಹಾಗೂ ಸಿಂಧನೂರಿನ ಚೆಲುವ ಚಿಣ್ಣರ ತ್ರೈಮಾಸಿಕ ಸಾಹಿತ್ಯ ಪ್ರತಿಗಳ ಸಹಯೋಗದಲ್ಲಿ ಆಗಸ್ಟ್ 27ರಂದು ಮಕ್ಕಳ ಸಾಹಿತ್ಯೋತ್ಸವ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಂಕರ್ ದೇವರು ಹಿರೇಮಠ್ ಹೇಳಿದರು. ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು ಹಾಗೂ ಸಿಂಧನೂರಿನ ಚೆಲುವ ಚಿಣ್ಣರ ತ್ರೈಮಾಸಿಕ ಸಾಹಿತ್ಯ ಪತ್ರಿಕೆಗಳ ಸಹಯೋಗದಲ್ಲಿ ಆಗಸ್ಟ್ 27ರಂದು ಮಕ್ಕಳ ಸಾಹಿತ್ಯೋತ್ಸವ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಂಕರ್ ದೇವರು ಹಿರೇಮಠ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಹಿತ್ಯ ಕೃತಿಗಳ ಬಿಡುಗಡೆ, ರಾಜ್ಯ ಮಟ್ಟದ ಚೆಲುವ ಚಿಣ್ಣರು ಪುಸ್ತಕ ಬಹುಮಾನ ಮತ್ತು ಜಿಲ್ಲಾ ಮಟ್ಟದ ಮಕ್ಕಳ ಕವಿಗೋಷ್ಠಿ, ಸಾಹಿತಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಲಿದೆ ಎಂದರು. ಮೊದಲ ಗೋಷ್ಠಿಯಲ್ಲಿ ಮಕ್ಕಳ ಸಾಹಿತ್ಯ ಕೃತಿಗಳ ಲೋಕಾರ್ಪಣೆ ನಡೆಯಲಿದೆ. ಕಾರ್ಯಕ್ರಮವನ್ನು ಹಿರಿಯ ಮಕ್ಕಳ ಸಾಹಿತಿ ಪ್ರೊಫೆಸರ್ ಶಾಶ್ವಯ್ಯ ಸ್ವಾಮಿ ಮುಕುಂದಿ ಮಠ ಉದ್ಘಾಟಿಸಲಿದ್ದಾರೆ. ಸಾಹಿತಿ ಮಹಾಂತೇಶ್ ಮಸ್ಕಿ ಪುಸ್ತಕಗಳ ಲೋಕಾರ್ಪಣೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯಕ್, ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಮುಖ್ಯ ಆಯುಕ್ತ ಬಸವರಾಜ ಬೋರೆಡ್ಡಿ, ಡಾಕ್ಟರ್ ಪರಮೇಶ್ವರಯ್ಯ ಸಾಲಿಮಠ್, ನೌಕರರ ಸಂಘದ ಮಹಾಂತೇಶ್ ಬಿರಾದರ್ ಭಾಗವಹಿಸಲಿದ್ದಾರೆ. ಶಂಕರ ದೇವರು ಹಿರೇಮಠ್ ರಚಿಸಿದ ಪೂಜಾರಿ ಪರಿಮಳ ಕೃತಿಯನ್ನು ಡಾಕ್ಟರ್ ತಿಮ್ಮಯ್ಯ ಶೆಟ್ಟಿ ಇಲ್ಲೂರು ಕೃತಿ ಪರಿಚಯಿಸಲಿದ್ದಾರೆ. ಮಂಡಲಗಿರಿ ಪ್ರಸನ್ನರ ಹೊಳೆದಂಡೆ ಮತ್ತು ಬೆಳ್ಳಕ್ಕಿ ಕೃತಿಗಳನ್ನು ಡಾಕ್ಟರ್ ಕೆ ಶಶಿಕಾಂತ್ ಲಿಂಗಸೂರು ಪರಿಚಯಿಸಲಿದ್ದಾರೆ. ಡಿ ಕೋಮುಲ ರಚಿಸಿದ ಜೈಗಣಿತ ಮಕ್ಕಳ ಕಾವ್ಯ ಸಂಕಲನ ಮತ್ತು ಶಕುಂತಲಾ ಹಿರೇಮಠರ ಚಿಣ್ಣರ ಅಂಗಳ ಕುರಿತು ಗಿರಿಜಾ ರಾಜಶೇಖರ್ ಪರಿಚಯಿಸಲಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಪುರಸ್ಕೃತ ತಮ್ಮಣ್ಣ ಬಿಗಾರ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿರುವ ಶಂಕರದೇವರು ಹಿರೇಮಠ್ ಇವರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು.
ಎರಡನೇ ಗೋಷ್ಠಿಯು ಮಧ್ಯಾಹ್ನ 12:30ರಿಂದ ಪ್ರಾರಂಭವಾಗಲಿದ್ದು ರಾಜ್ಯ ಮಟ್ಟದ ಚೆಲುವಚ್ಚಿಣ್ಣರು ಪುಸ್ತಕ ಬಹುಮಾನ ಪ್ರದಾನ ಸಮಾರಂಭ ನಡೆಯಲಿದೆ. ಹಿರಿಯ ಸಾಹಿತಿ ಅಯ್ಯಪ್ಪ ಹುಡಾ ಅಭಿನಂದನಾ ಮಾತುಗಳನ್ನು ಆಡಲಿದ್ದಾರೆ. ಸೂಗುರೇಶ್ ಹಿರೇಮಠ, ಲಿಂಗಸುಗೂರು, ಯಲ್ಲಪ್ಪ ಎಂ ಮರ್ಚರ್, ಗೋಪಾಲ ನಾಯಕ ಜೂಕೂರು, ಮಾನ್ವಿ ಇವರಿಗೆ ಪ್ರಶಸ್ತಿ ನೀಡಲಾಗುತ್ತದೆ. 2019ನೇ ಸಾಲಿನ ರಾಜ್ಯ ಮಟ್ಟದ ಚೆಲುವಚ್ಚಿಣ್ಣರು ಸಾಹಿತ್ಯ ಪ್ರಶಸ್ತಿಗಳನ್ನು ತಮ್ಮಣ್ಣ ಬೀಗಾರ ಸಿದ್ದಾಪುರ, ಅರುಣಾ ನರೇಂದ್ರ ಕೊಪ್ಪಳ ಇವರಿಗೆ, 2020 ಸಾಲಿನ ಪ್ರಶಸ್ತಿಯನ್ನು ಶಕುಂತಲಾ ಹಿರೇಮಠ್ ಬೆಳಗಾವಿ, ವೈ ಭಗವತಿ ಕಲಘಟಗಿಯ ಧಾರವಾಡ, ದೀವಿತ್ ಪೇರಾಡಿ ಉಡುಪಿ, 2021ನೇ ಸಾಲಿನ ಪ್ರಶಸ್ತಿಗಳನ್ನು ಪ್ರಸನ್ನ ಮಂಡಲಗಿರಿ, ವನಗಾರ ಶರ್ಮಾ ಸಿದ್ದಾಪುರ್, ನಾಗವೇಣಿ ಹೆಗಡೆ ಉತ್ತರ ಕನ್ನಡ, ಗಣಪತಿ ಹೆಗಡೆ ಉತ್ತರ ಕನ್ನಡ ಇವರಿಗೆ ಪ್ರದಾನ ಮಾಡಲಾಗುತ್ತದೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಮೊದಲ ಕೃತಿ ಧನ ಸಹಾಯ ಯೋಜನೆಗೆ ಆಯ್ಕೆಯಾದ ಫರ್ಹನಾಜ್ ಮಸ್ಕಿ, ದುರ್ಗಪ್ಪ ಗುಡದೂರು ಇವರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ಮೂರನೇ ಗೋಷ್ಠಿಯಲ್ಲಿ ಮಕ್ಕಳ ಕವಿಗೋಷ್ಠಿ ನಡೆಯಲಿದೆ. ಗಿರಿರಾಜ ಹೊಸಮನಿ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಮಸ್ಕಿ ಪರಿಷತ್ ಅಧ್ಯಕ್ಷ ರವಿರಾಜ್ ಸಾಗರ್, ಸಿಂಧನೂರು ಮೌಲಪ್ಪ ಮಾಡಶಿವಾರ, ತಿರುವಾರದ ಪ್ರಶಾಂತ್ ಮೊಹರೇಕರ್, ದೇದುರ್ಗದ ಶಿವಶಂಕರ್ ಎಸ್ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. 30ಕ್ಕೂ ಹೆಚ್ಚು ಮಕ್ಕಳು ಕವನ ವಾಚನ ಮಾಡಲಿದ್ದಾರೆ ಎಂದರು. ನಂತರ ಮಕ್ಕಳ ಸಾಹಿತಿಗಳೊಂದಿಗೆ ಮಕ್ಕಳ ಸಂವಾದ ನಡೆಯಲಿದೆ. ಮಕ್ಕಳ ಸಾಹಿತ್ಯ ಪ್ರಸನ್ನ ಮಂಡಲಗಿರಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗಿರಿರಾಜ ಹೊಸಮನಿ, ತಮ್ಮಣ್ಣ ಬೀಗಾರ, ಅಯ್ಯಪ್ಪ ಹುಡಾ, ವೈಜಿ ಭಗವತಿ, ಅರುಣಾ ನರೇಂದ್ರ, ಶಕುಂತಲಾ ಹಿರೇಮಠ್ ಭಾಗವಹಿಸಲಿದ್ದಾರೆ ಎಂದರು. ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ರಾಯಚೂರು ಈಗಾಗಲೇ ಮಕ್ಕಳ ಸಾಹಿತ್ಯ ಸಮ್ಮೇಳನ, ಕಾವ್ಯ ಕಮ್ಮಟ ಹಾಗೂ ಜಿಲ್ಲಾ ಮಟ್ಟದ ಕಥಾ ಕಮ್ಮಟ ಹಾಗೂ ಕಾರ್ಯಾಗಾರಗಳನ್ನು ಮಕ್ಕಳಿಗೆ ಸಾಹಿತ್ಯ ರಚಿಸುವ ನಿಟ್ಟಿನಲ್ಲಿ ಕೆಲಸಗಳನ್ನು ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ. ಅದೇ ರೀತಿ ಸುಮಾರು 50 ಮಕ್ಕಳ ಕವಿಗೋಷ್ಠಿಗಳನ್ನು ಕನ್ನಡ ಭಾಷೆಯಲ್ಲಿ 50 ಮಕ್ಕಳ ಕವಿಗೋಷ್ಠಿಯನ್ನು ನಡೆಸಿರುವಂಥ ಏಕೈಕ ಪರಿಷತ್ ಅಂದರೆ ನಮ್ಮ ರಾಯಚೂರು. ಅದು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆಯಾಗಿದೆ. ಅದೇ ರೀತಿ ಈ ಭಾನುವಾರ 27ನೇ ತಾರೀಕು ಆಗಸ್ಟ್ 2023 ಭಾನುವಾರ ಬೆಳಗ್ಗೆ 10:30ಕ್ಕೆ ಸರ್ಕಾರಿ ನೌಕರರ ಭವನ ರಾಯಚೂರಿನಲ್ಲಿ 5 ಮಕ್ಕಳ ಸಾಹಿತ್ಯ ಕೃತಿಗಳ ಲೋಕಾರ್ಪಣೆ ಹಾಗೂ ರಾಜ್ಯ ಮಟ್ಟದ ಚೆಲುವಚ್ಚಿಣ್ಣರು ಪುಸ್ತಕ ಬಹುಮಾನ ಪ್ರದಾನ ಸಮಾರಂಭ ಹಾಗೂ ಜಿಲ್ಲಾ ಮಟ್ಟದ ಮಕ್ಕಳ ಕವಿಗೋಷ್ಠಿ ಕಾರ್ಯಕ್ರಮ ಜೊತೆಗೆ ಮಕ್ಕಳ ಸಾಹಿತಿಗಳೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪಾರಿಜಾತ ಪರಿಮಳ ಅನ್ನುವಂಥ ಕೃತಿ ನಮ್ಮ ರಾಯಚೂರು ಜಿಲ್ಲೆಯ 20 ಜನ ಮಕ್ಕಳ ಸಾಹಿತಿಗಳ ಸಂಕ್ಷಿಪ್ತ ಪರಿಚಯವನ್ನು ಒಳಗೊಂಡಿರುವಂಥ ಪ್ರಾತಿನಿಧಿಕ ಸಂಕಲನ ಪಾರಿಜಾತ ಪರಿಮಳ. ಈ ಕೃತಿಯ ಕುರಿತಾಗಿ ಡಾಕ್ಟರ್ ತಿಮ್ಮಯ್ಯ ಶೆಟ್ಟಿ ಇಲ್ಲೂರು ಅವರು ಮಾತನಾಡಲಿದ್ದಾರೆ. ಹಾಗೆ ಶ್ರೀ ಪ್ರಸನ್ನ ಮಂಡಲಗಿರಿ ಅವರ ಒಳದಂಡೆ ಮತ್ತು ಬೆಳ್ಳಕ್ಕಿ ಅನ್ನುವಂಥ ಮಕ್ಕಳ ಕಾವ್ಯ ಸಂಕಲನ, ಶ್ರೀ ಗುಂಡೂರಾವ್ ದೇಸಾಯಿ ಅವರ ಮಕ್ಕಳೇನು ಸಣ್ಣವರಲ್ಲ ಅನ್ನುವಂಥ ಕಥಾ ಸಂಕಲನದ ಕುರಿತಾಗಿ ಡಾಕ್ಟರ್ ಶಶಿಕಾಂತ್ ಕಾಡೂರ್ ಅವರು ಮಾತನಾಡಲಿದ್ದಾರೆ. ಶ್ರೀಮತಿ ಡಿ ಕೋಮಲ ಅವರ ಜೈಗಣಿತ ಗಣಿತ ವಿಷಯದ ಕುರಿತಾಗಿರುವಂಥ ಕಾವ್ಯಗಳ ಸಂಕಲನ ಹಾಗೂ ಶಕುಂತಲಾ ಹಿರೇಮಠ ಅವರ ಚಿನ್ನರಂಗಳಂತ ಮಕ್ಕಳ ಕಾವ್ಯದ ಕುರಿತಾಗಿ ಶ್ರೀಮತಿ ಗಿರಿಜಾ ರಾಜಶೇಖರ ಅಳಮಣಿ ಅವರು ಮಾತನಾಡಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಯಚೂರು ಜಿಲ್ಲೆಯ ಮೊದಲ ಮಕ್ಕಳ ಸಾಹಿತ್ಯ ಕೃತಿ ಗಿಲ್ಲಿದಾಂಡು ಮಕ್ಕಳ ಸಾಹಿತ್ಯದ ಸಂಪಾದನೆಯನ್ನು ಮಾಡಿರುವಂಥ ಪ್ರೊಫೆಸರ್ ಶಾಶ್ವತ ಸ್ವಾಮಿ ಮುಗುಲ್ಮಠ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. 5 ಮಕ್ಕಳ ಸಾಹಿತ್ಯ ಕೃತಿಗಳ ಲೋಕಾರ್ಪಣೆಯನ್ನು ಹಿರಿಯ ಸಾಹಿತಿಗಳಾಗಿರುವಂಥ ಮಹಾಂತೇಶ್ ಮಸ್ಕಿ ಅವರು ಮಾಡಲಿದ್ದಾರೆ. ಹಾಗೆ ವಿಶೇಷ ಸನ್ಮಾನ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಪುರಸ್ಕಾರವನ್ನು ಪಡೆದಿರುವಂಥ ಶ್ರೀ ತಮ್ಮಣ್ಣ ಬೀಗರ್ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ನಂತರ ಮೊದಲ ಬಾರಿಗೆ ರಾಯಚೂರು ನಗರಕ್ಕೆ ಆಗಮಿಸ್ತಿದ್ದಾರೆ. ಅವರಿಗೆ ನಮ್ಮ ಪರಿಷತ್ ವತಿಯಿಂದ ವಿಶೇಷ ಸನ್ಮಾನವನ್ನು ಮಾಡಲಿದ್ದೇವೆ. ಹಾಗೆ ರಾಜ್ಯ ಮಟ್ಟದ ಚೆಲುವಚ್ಚಿಣ್ಣರ ಪ್ರಶಸ್ತಿ ಒಂದು ಕೃತಿಗೆ 3,000 ರೂಪಾಯಿ ನಗದು ಬಹುಮಾನ ಹಾಗೂ ಚೆಲುವಚ್ಚಿಣ್ಣರು ಸ್ಮರಣೆಗೆ ಸನ್ಮಾನ ಪತ್ರವನ್ನು ಒಳಗೊಂಡಿರುವಂಥ ರಾಜ್ಯ ಮಟ್ಟದ ಚೆಲುವಚ್ಚಿಣ್ಣರು ಪ್ರಶಸ್ತಿ ಪ್ರದಾನ ಸಮಾರಂಭ ಗೋಷ್ಠಿ 2ರಲ್ಲಿ ನಡೆಯಲಿದೆ. ತಮ್ಮಣ್ಣ ಬೀಗಾರ್, ಅರುಣಾ ನರೇಂದ್ರ ಅವರು 2019ನೇ ಸಾಲಿನ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಾರೆ. ಶ್ರೀಮತಿ ಶಕುಂತಲಾ ಹಿರೇಮಠ್, ಶ್ರೀ ವೈಜಿ ಭಗವತಿ, ಶ್ರೀ ದಿವಿತ್ ಪೆರಾಡಿ 2020ರ ಚೆಲುವಚ್ಚಿಣ್ಣರು ಸಾಹಿತ್ಯ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಾರೆ. 2021ನೇ ಸಾಲಿಗೆ ಮಂಡಲಗಿರಿ ಪ್ರಸನ್ನ, ಶ್ರೀ ವನರಾಜ ಶರ್ಮಾ, ಶ್ರೀಮತಿ ನಾಗವೇಣಿ ಹಾಗೂ ಶ್ರೀ ಗಣಪತಿ ಹೆಗಡೆ ಉತ್ತರ ಕನ್ನಡ 2021ನೇ ಸಾಲಿನ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಾರೆ. ಇವರೆಲ್ಲರಿಗೂ ಗೋಷ್ಠಿ 2ರಲ್ಲಿ ಸನ್ಮಾನಿಸಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು. ಹಾಗೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಚೊಚ್ಚಲ ಕೃತಿಗೆ ಧನ ಸಹಾಯವನ್ನು ಪಡೆದಿರುವಂಥ ಕೃತಿಯ ಲೇಖಕರಾಗಿರುವಂಥ
ಸ್ವರ್ಣಾಜ್ ಮಸ್ಕಿ ಹಾಗೂ ದುರ್ಗಪ್ಪ ಗುಡದೂರು ಅವರಿಗೂ ಸಹ ಗೋಷ್ಠಿ. ಈ ಸಂದರ್ಭದಲ್ಲಿ ಪರಮೇಶ್ವರ್ ಸಾಲಿಮರ್ ಸೇರಿದಂತೆ ಇತರರಿದ್ದರು. ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ನೇತ್ರದಾನ. ಮರಣ ನಂತರ ಕಣ್ಣನ್ನು ಮಣ್ಣು ಮಾಡದೆ ದಾನ ಮಾಡಿದರೆ ಇನ್ನೊಬ್ಬರ ಬಾಳಿಗೆ ಬೆಳಕು ನೀಡಿದಂತಾಗುತ್ತದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಅವರು ಹೇಳಿದರು. ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ನೇತ್ರದಾನ. ಮರಣ ನಂತರ ಕಣ್ಣನ್ನು ಮಣ್ಣು ಮಾಡದೆ ದಾನ ಮಾಡಿದರೆ ಇನ್ನೊಬ್ಬರ ಬಾಳಿಗೆ ಬೆಳಕು ನೀಡಿದಂತಾಗುತ್ತದೆ ಎಂದು ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಹೇಳಿದರು. ಅವರು ಇಂದು ನಗರದ ಕೃಷ್ಣ ಸಭಾಂಗಣ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಭಾಂಗಣದಲ್ಲಿ 38ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚಿನ ಶ್ರೇಷ್ಠ ದಾನ ಎಂಬುದು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ. ಅನೇಕ ದಾನಗಳಲ್ಲಿ ನೇತ್ರದಾನ ಪ್ರಚಲಿತವಾಗಿದೆ ಎಂದರು. ದೇಹದ ಪ್ರತಿಯೊಂದು ಅಂಗಗಳನ್ನು ದಾನ ಮಾಡುವುದರ ಮೂಲಕ ಇನ್ನೊಬ್ಬರಿಗೆ ಬೆಳಕು ಆಗಬೇಕು ಎಂದರು. ನೇತ್ರದಾನ ಮಾಡುವುದರ ಬಗ್ಗೆ ಕೆಲವರಲ್ಲಿ ತಪ್ಪು ಕಲ್ಪನೆ ಇದೆ, ಅದನ್ನು ಹೋಗಲಾಡಿಸಬೇಕು ಉದ್ದೇಶದಿಂದ ಕಳೆದ 38 ನೇತ್ರದಾನ ಬಗ್ಗೆ ಅರಿವು ಮೂಡಿಸುತ್ತಾ ಬರಲಾಗುತ್ತಿದೆ ಎಂದರು. ಮನುಷ್ಯನ ದಿನನಿತ್ಯದ ಚಟುವಟಿಕೆಗಳಿಗೆ ಅತಿ ಮುಖ್ಯವಾಗಿ ಅಂಗವಾಗಿರುವ ಕಣ್ಣುಗಳ ರಕ್ಷಣೆಯ ಜೊತೆಗೆ ಪ್ರತಿಯೊಬ್ಬರು ನೇತ್ರದಾನಕ್ಕೆ ಹೆಸರು ನೋಂದಾಯಿಸಿಕೊಳ್ಳಲು ಮುಂದಾಗಬೇಕು ಎಂದು ಮನವಿ ಮಾಡಿದರು. ಇತ್ತೀಚಿನ ವರ್ಷಗಳಲ್ಲಿ ದೃಷ್ಟಿದೋಷ ಸಮಸ್ಯೆಯಿಂದ ನರಳುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿದೆ. ನೇತ್ರದಾನ ಮಹಾದಾನ. ಮನುಷ್ಯನ ದೇಹದ ಜೊತೆ ಮಣ್ಣಾಗುವ ಕಣ್ಣುಗಳನ್ನು ದಾನ ಮಾಡುವ ಮೂಲಕ ಅಂಧರ ಬಾಳು ಬೆಳಕು ಎಂದು ಸಲಹೆ ನೀಡಿದರು. ಮಹತ್ವ ಪಡ್ಕೊಂಡದ್ದು ದಾನಗಳು ಕೆಲವು. ಅದರಲ್ಲಿ ಕಾಲಕ್ಕೆ ಅನುಗುಣವಾಗಿ ನಾವು ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದನ್ನೋದು ಒಂದು ಪ್ರಚಲಿತವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ರೀಸೆಂಟ್ಲಿ ಆರ್ಗನ್ ಡೊನೇಷನ್ ಅಂತೇಳಿ ಕೂಡ ದೇಹದ ವಿವಿಧ ಭಾಗಗಳನ್ನು ಕೂಡ ನಾವು ಡೊನೇಟ್ ಮಾಡ್ಬೋದು, ಎಷ್ಟೋ ಜೀವಗಳನ್ನು ಉಳಿಸ್ಬೋದು ಅಂತ ಒಂದು ನಾವು ಆಚರಣೆ ಮಾಡಿದ್ವಿ. ಇದಕ್ಕಾಗಿ ವಿಶೇಷವಾಗಿ ಇದು ಬಹಳ ಕಾಲದಿಂದ ಬಂದಂಥ ನೇತ್ರದಾನ ಯಾಕೆ ನಾವು ಮಾಡ್ತಾ ಇದ್ದೀವಿ, ನೇತ್ರದಾನದ ಮಹತ್ವ ಏನು, ನೇತ್ರದಾನ ಮಾಡೋದರಿಂದ ಏನು ಉಪಯೋಗಗಳಿದೆ, ನಾವು ನೇತ್ರದಾನ ಮಾಡೋದ್ರಿಂದ ಇನ್ನೂ ಕೆಲವರಲ್ಲಿ ಇದ್ರದ್ದು ಮಿಸ್ಕನ್ಸೆಪ್ಷನ್ಸ್ ಅಂತ ಏನು ಹೇಳ್ತೀವಲ್ಲ ಅದ್ರ ಬಗ್ಗೆ ತಪ್ಪು ಮಾಹಿತಿಗಳಿದ್ದಾವೆ. ಅದನ್ನು ಹೋಗಲಾಡಿಸೋದು ಭಾಳ ಇಂಪಾರ್ಟೆಂಟ್. ಪ್ರತಿ ವರ್ಷ ನಾವು ಸುಮಾರು 38 ವರ್ಷಗಳಿಂದ 1985ರಿಂದ ನಾವು ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಒಂದು ಈ ಆಚರಣೆಯನ್ನು ಮಾಡ್ತಾ ಇದ್ವಿ. 38 ವರ್ಷಗಳಿಂದ ನಾವು ಇದರ ಬಗ್ಗೆ ಏನಪ್ಪ ಹೆಚ್ಚಿನ ಒಂದು ಪ್ರಚಾರ ಮಾಡಬೇಕಂದ್ರೆ, ಜನರಲ್ಲಿ ನೇತ್ರದಾನ ಮಾಡೋದರಿಂದ ಏನು ಉಪಯೋಗ ಇದೆ, ನೇತ್ರದಾನ ಮಾಡೋದರಿಂದ ಏನಾದರೂ ನಮಗೆ ಯಾವಾಗ ಮಾಡ್ತೀವಿ ನೇತ್ರದಾನ, ಕೆಲವರು ಅನ್ಕೋತಾರೆ ನೇತ್ರದಾನ ಯಾವಾಗ ಮಾಡಬೇಕಪ್ಪ ಅಂತೇಳಿ. ಒಂದು ವೇಳೆ ಕೆಲವೊಂದು ನಮ್ಮ ಭಾರತೀಯ ಸಂಪ್ರದಾಯ ಪ್ರಕಾರ ಡೆತ್ ಆದಮೇಲೆ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಒಂದು ನಮ್ಮಲ್ಲಿರ್ತಕ್ಕಂಥ ಒಂದು ಪದ್ಧತಿಗಳಿರ್ತದೆ. ಆ ಪದ್ಧತಿಗಳ ಬಗ್ಗೆ ಜನರಿಗೆ ತಿಳಿಯೋದು. ನೇತ್ರದಾನ ಅಂದರೆ ಏನು, ಅದರಲ್ಲಿ ಡೆತ್ ಆದಮೇಲೆ ಮರಣದ ನಂತರ ನಾವು ನೇತ್ರಗಳದ್ದು ತಗೊಳ್ತೀವಿ. ಅದರಲ್ಲಿ ವಿಶೇಷವಾಗಿ ಆ ಬ್ಲ್ಯಾಕ್ ಪಾರ್ಟ್ ಇರ್ತದಲ್ಲ ಕಾರ್ನಿಯಾ ಅಂತೇಳಿ ಅದನ್ನಷ್ಟೇ ತೊಗೊತಾರೆ. ಕೆಲವರು ಏನಾಗ್ತಾರೆ ಐ ಬಾಲ್ ಎಲ್ಲ ತೊಗೊಂಡು ಅದು ಆಗ್ತದೆ ಇದಾಗ್ತದೆ ಅಂತೇಳಿ ಒಂದರ ಏನು ಡಿಸ್ಫಿಗರ್ಮೆಂಟ್ ಇದಾಗ್ತದೆ ಅಂತೇಳಿ ಒಂದು ಸಾಂಪ್ರದಾಯ ಪ್ರಕಾರ ಏನಾಗ್ತದೆ, ಭಾಳಷ್ಟು ಜನ ಮುಂದೆ ಬರಲ್ಲ ಈ ನೇತ್ರದಾನ ಮಾಡೋದಕ್ಕೆ. ಇಂಥವ ಬಗ್ಗೆ ಎಲ್ಲ NGOs ಮತ್ತು ನಮ್ಮ ವೈದ್ಯರು, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿವರೆಗೂ ಜನರಲ್ ಸಾರ್ವಜನಿಕರಿಗೆ ಜಾಸ್ತಿ ಅರಿವು ಮೂಡಿಸ್ಬೇಕು. ಇವತ್ತು ಪ್ರಪಂಚದಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಸುಮಾರು 70 ಕೋಟಿ ಜನ ಬೇರೆ ಬೇರೆ ಕಾರಣಕ್ಕೆ ವಿಜುವಲ್ ಇಂಪೈರ್ಮೆಂಟ್ ಅಂತೀವಿ. ಈಗ ನಮಗೆ 40 ಇಯರ್ಸ್ ಆದಮೇಲೆ 40 ಆದಮೇಲೆ 40 ಬರುತ್ತೆ, 40 ವರ್ಷ ಆದ ಅಂತ ಹೇಳಿದ್ರು. 40 ವರ್ಷ ಆದಮೇಲೆ ಎಲ್ಲರಿಗೂ ವಿಜುವಲ್ ಇಂಪೈರ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಅವರು ಅಂದರಲ್ಲ ಟೋಟಲಿ, ಬಟ್ ಅವ್ರಿಗೆ ಏನಾಗ್ತದೆ ಹತ್ತಿರದ್ದು ಕಾಣಂಗಿಲ್ಲ. ಅಲ್ಲಿ ಅವ್ರು ಹೇಳ್ತಾರೆ ನೇತ್ರದಾನ ಮಾಡೋದ್ರಿಂದ ಭಾಳ ಪುಣ್ಯ ಅಂತೇಳಿ. ಸೊ ಆ ಭಾಗದಲ್ಲಿ ಭಾಳಷ್ಟು ನೇತ್ರದಾನ ಆಗುತ್ತೆ. ಸೊ ಈ ನೇತ್ರದಾನ ಅಂದ್ರೆ ಏನು, ಜನ ಏನು ತಿಳ್ಕೊತಾರೆ, ಕಣ್ಣೋದ್ರೆ ಹೊಸ ಕಣ್ಣು ಹಾಕ್ತಾರೆ ಅಂತ ತಿಳ್ಕೊತಾರೆ. ಇದು ಆ ಥರ ನೇತ್ರದಾನ ಅಲ್ಲ. ಬಹಳಷ್ಟು ಜನಕ್ಕೆ ಏನಂದರೆ ಡಾಕ್ಟ್ರೇ ನನ್ನ ಕಣ್ಣು ಕಾಣಿಸ್ತಾ ಇಲ್ಲ,
ಅಲ್ಲಿ ಯಾರೋ ನೇತ್ರದಾನ ಮಾಡಿದ್ದಾರೆ, ಅವ್ರ ಕಣ್ಣು ತೆಗೆದು ನನಗೆ ಹಾಕಿ ನನ್ನ ಕಣ್ಣು ಕಾಣಿಸುತ್ತೆ ಅಂತ ಆ ಥರ ಮಾಡೋಕ್ಕಾಗೋದಿಲ್ಲ. ದೇವರು ಈ ಕಣ್ಣನ್ನು ಯಾವ ಥರ ಸೃಷ್ಟಿ ಮಾಡಿದಾರಂದರೆ ನೀವು ವಿಚಾರಣೆ ಮಾಡೋಕ್ಕೆ ಆಗೋದಿಲ್ಲ. ನೀವು ಜಸ್ಟ್ ಒಂದು ಲೈಟ್ ಏನು ನೋಡ್ತಾ ಇದ್ದೀರಾ, ಅದು ಲೈಟು, ಫ್ಯಾನು, ಟೇಬಲ್ಲು, ಚೇರ್ ಅನ್ನೋದು ಮೈಕ್ರೋ ಸೆಕೆಂಡ್ಸಲ್ಲಿ ಆ ಇಮೇಜಸ್ ಬ್ರೈನ್ಗೆ ಹೋಗುತ್ತೆ, ಮೆದುಳಿಗೆ ಹೋಗಿ ಅನಲೈಸ್ ಮಾಡುತ್ತೆ. ಈ ಶಕ್ತಿ ಕಣ್ಣಲ್ಲಿ ಏನು ದೇವರು ಕೊಟ್ಟಿದ್ದಾರೆ, ಅದ್ಭುತ ಅಂದರೆ ಇದಕ್ಕೆ ವ್ಯಾಲ್ಯೂ ಕಟ್ಟಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅನ್ಮೋಲ್ ಅಂತಾರೆ, ಆಂಖೋಂಕೆ ಕೀಮತ್ ಅನ್ಮೋಲ್ ಅಂತ ಹೇಳ್ತಾರೆ. ಇದು ಕೀಮತ್ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಕಣ್ಣಿಲ್ಲ ಅಂದರೆ ಭಾಳ ಜೀವನ ಮಾಡಲಿಕ್ಕೆ ಭಾಳಷ್ಟು ತೊಂದರೆ. ಕೈಯಿಲ್ಲ, ಕಾಲಿಲ್ಲ, ಕಿವಿಲ್ಲ ಅಂದರೆ ಯಾವ ಥರ ಆದರೂ ಬಾಳ್ನೆ ಮಾಡ್ಬೋದು. ಬಟ್ ಕಣ್ಣಿಲ್ಲ ಅಂದರೆ ಮಾತ್ರ ಜೀವನ ನಡೆಸಲಿಕ್ಕೆ ಭಾಳಷ್ಟು ಕಷ್ಟವಾಗುತ್ತೆ. ಸೊ ನೇತ್ರದಾನ ಬಗ್ಗೆ ಹೇಳಬೇಕಾದ್ರೆ ಎಷ್ಟೊಂದು ಜನ ಪೂರ್ತಿ ಕಣ್ಣನ್ನು ತೆಗೆದು ಪೂರ್ತಿ ಕಣ್ಣನ್ನು ಹಾಕ್ತಾರೆ ಅಂತ ತಿಳ್ಕೊತಾರೆ. ಅಲ್ಲ, ಆ ಥರ ಅಲ್ಲ. ಕಣ್ಣು ತೆಗೆಯೋದೇನೋ ಸತ್ಯ, ಬಟ್ ಹಾಕೋದೇನೋ ಕರಿಯ ಭಾಗ. ನಿಮ್ಮ ಕಣ್ಣಿನಲ್ಲಿರುವಂಥ ಈ ಕರಿಯ ಭಾಗ ಮಾತ್ರ, ಅದ್ರ ಪಕ್ಕದಲ್ಲಿ ಒಂದು ಬಿಳಿಯ ಭಾಗ ಕಾಣುತ್ತೆ, ಅದು ಸ್ಕ್ಲೀರಾ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಈ ಕರಿಯ ಭಾಗವನ್ನು ಕಾರ್ನಿಯಾ ಅಂತ ನಾವು ಕರಿತೇವೆ. ಈ ಬಿಳಿ ಭಾಗ ಏನಿದೆ ಪಕ್ಕದಲ್ಲಿ ಸ್ಕ್ಲೀರಾ ಅಂತ ಕರಿತೇವೆ. ಈ ಎರಡು ಭಾಗ ಬಿಟ್ಟು ಬೇರೆ ಯಾವ ಭಾಗವನ್ನು ನಾವು ಬಳಸಲಿಕ್ಕೆ ಆಗೋದಿಲ್ಲ. ಇದು ಬಹಳ ಮುಖ್ಯವಾದ್ದು. ಯಾಕಂದರೆ ಮಿಸ್ಕನ್ಸೆಪ್ಷನ್ ಅಂತ ನಾವು ಹೇಳ್ತೀವಿ. ಪಬ್ಲಿಕಲ್ಲಿ ಏನಾಗುತ್ತೆ, ಕಣ್ ಕಾಣಲ್ಲ ಅಂದರೆ ದಾನ ಮಾಡಿದ ತಕ್ಷಣ ಕಣ್ಣು ಹಾಕೊಂಡ್ಬಿಟ್ರೆ ಕಣ್ ಕಾಣುತ್ತೆ ಅನ್ನೋದು ಮಿಸ್ಕನ್ಸೆಪ್ಷನ್. ಬರೀ ಎರಡು ಭಾಗದ ಮಾತ್ರನೇ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಅದು ಬಿಟ್ಟು ಯಾವ ಭಾಗವನ್ನು ಉಪಯೋಗವನ್ನು ಮಾಡಲಿಕ್ಕೆ ಬರೋದಿಲ್ಲ. ಈ ಸಂದರ್ಭದಲ್ಲಿ ಡಾಕ್ಟರ್ ಸಿದ್ದೇಶ್, ಸುರೇಶ್ ವೆಂಕಟೇಶ್ ನಾಯಕ್, ಡಾಕ್ಟರ್ ಯಶೋಧ, ಡಾಕ್ಟರ್ ಗಣೇಶ್, ಡಾಕ್ಟರ್ ಶಾಕಿರ್, ರಾಜೇಂದ್ರ ಸೇರಿದಂತೆ ವಿದ್ಯಾರ್ಥಿಗಳು ಇದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Ghee, Sri Raghavendra Tupa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures.
For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳ ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. CT 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ದೇವಸಗೂರು ಗ್ರಾಮದಲ್ಲಿ ಸುಕ್ಷೇತ್ರ ಆರಾಧ್ಯ ದೈವ ಶ್ರೀ ಕ್ಷೇತ್ರಾಧಿಪತಿ ಶ್ರೀ ಸುಗ್ರೇಶ್ವರ ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಶುಭ ಸಂದರ್ಭದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ಮಹಿಳೆಯರಿಗೆ ಕುಂಕುಮ, ಹಸಿರು ಬಳೆ, ಅರಿಶಿನ ನೀಡುವ ಕಾರ್ಯಕ್ರಮ ಜರುಗಿತು. ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೊಳಪಡುವ ದೇಗುಲಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ದೇವಾಲಯಕ್ಕೆ ಬರುವ ಮಹಿಳೆಯರಿಗೆ ಅರಿಶಿಣ, ಕುಂಕುಮ, ಹಸಿರು ಬಳೆಗಳನ್ನು ಗೌರವ ಸೂಚಕವಾಗಿ ನೀಡಬೇಕು ಎಂದು ಸರ್ಕಾರ ಸುತ್ತೋಲೆ ಹೊರಡಿಸಿದ್ದ ಹಿನ್ನೆಲೆಯಲ್ಲಿ ಇಂದು ರಾಯಚೂರು ತಾಲೂಕಿನ ಸುಗ್ರೇಶ್ವರ ದೇವಸ್ಥಾನದಲ್ಲಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಹಾಗೂ ಅಪರ ಜಿಲ್ಲಾಧಿಕಾರಿಗಳು ಡಾ KR ದುರ್ಗೇಶ್ ಅವರು ದೇವಾಲಯಕ್ಕೆ ಬಂದ ಮಹಿಳೆಯರಿಗೆ ಅರಿಶಿಣ, ಕುಂಕುಮ, ಹಸಿರು ಬಳೆಗಳನ್ನು ನೀಡಿದರು. ದೇವಾಲಯಕ್ಕೆ ವಿಶೇಷ ಪೂಜೆ ಸಲ್ಲಿಸಲು ಮಹಿಳೆಯರು ಆಗಮಿಸುತ್ತಾರೆ. ಈ ವೇಳೆ ದೇವಾಲಯಗಳು ತಮ್ಮ ನಿಧಿಯಿಂದ ಉತ್ತಮ ಗುಣಮಟ್ಟದ ಕಸ್ತೂರಿ, ಅರಿಶಿಣ, ಕುಂಕುಮ, ಹಸಿರು ಬಳೆಗಳನ್ನು ತಂದು ದೇವರ ಮುಂದೆ ಇಟ್ಟು ಪೂಜಿಸಿ ಗೌರವ ಪೂರ್ವಕವಾಗಿ ಮಹಿಳೆಯರಿಗೆ ನೀಡಬೇಕು. ಪ್ರಸಾದ ರೂಪವಾದ ಅರಿಶಿಣ ಕುಂಕುಮವನ್ನು ಕಾಗದದ ಲಕೋಟೆಗಳಲ್ಲಿ ಸರ್ಕಾರದ ಲಾಂಛನದೊಂದಿಗೆ ದೇವಾಲಯದ ಹೆಸರನ್ನು ಮುದ್ರಿಸಿ ದೇವಾಲಯಕ್ಕೆ ಆಗಮಿಸುವ ಮಹಿಳೆಯರಿಗೆ ವಿತರಿಸಬೇಕು ಎಂದು ಸುತ್ತೋಲೆಯಲ್ಲಿ ತಿಳಿಸಲಾಗಿತ್ತು. ಅದರಂತೆ ಇಂದು ಅರಿಶಿಣ ಕುಂಕುಮ ವಿತರಿಸಲಾಯಿತು. ಈ ಕಾರ್ಯಕ್ರಮಗಳು ಮತ್ತು ಈ ದೇವಸ್ಥಾನದ ಮುಖ್ಯ ಅರ್ಚಕರು ಮತ್ತು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಎಲ್ಲ ಗುರುಗಳಿಗೂ ಎಲ್ಲ ಹಿರಿಯರು ಅಧ್ಯಕ್ಷರು ಎಲ್ಲರೂ ಮತ್ತು ನಮ್ಮೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಎಲ್ಲ ಸೌಕರ್ಯ ಶಾಲೆಗಳು ಎಲ್ಲರೂ ಕೂಡ ಮತ್ತೊಂದು ಬಾರಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಇವತ್ತು ಎಲ್ಲ ಮಹಾಲಕ್ಷ್ಮಿ ಅಷ್ಟರ ಪೂಜೆಗಳಿಗೆ ಎಲ್ಲ ಕೂಡ ನಮ್ಮ ವ್ಯವಹಾರದಲ್ಲಿ ನಿಮ್ಮದೇ ಲಕ್ಷ್ಮಿಯನ್ನು ತಗೊಳ್ಳುವುದು ಅವರ ಇಂಥ ಸಂಪ್ರದಾಯದ ಪ್ರಕಾರ ತಾಯಿಯರಿಗೆ ಸೋದರಿಯರಿಗೆ ಬಹಳ ಮಾತನಾಡುತ್ತ ಪಾತ್ರಗಳ ಅವರ ದೇಶದಲ್ಲಿವೆ. ಹಾಗಾಗಿ ತಾಯಿಯಿಂದ ಸುಖಾಯಿ ಎಲ್ಲರೂ ಈ ಜಗತ್ತನ್ನು ಹೋಗಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ನಿಮಗೆ ಗೌರವ ಕೊಡುತ್ತಾರೆ. ನೀವೆಲ್ಲರನ್ನ ಗೌರವಿಸುವ ಮುಖಾಂತರ ಪ್ರತಿ ವರ್ಷ ಈ ರೀತಿಯಾಗಿ ನಮ್ಮ ಕರ್ನಾಟಕ ಸರ್ಕಾರ ಹೋಗಲಿದೆ. ಮುಂದಿನ ದಿನಗಳನ್ನು ಕೂಡ ಉತ್ತಮವಾಗಿ ನಾವು ರಕ್ಷಿಸಲಾಗಿದೆ. ಯಾಕೆ ನಮ್ಮ ಸೋದರಿಯನ್ನು ತಂದು ಹಾಗಾಗಿ ಹಾಗಾಗಿ ಉತ್ತಮವಾಗಿ ನನ್ನ ಸೋದರಿಗೆ ತಾಯಿಗಳಿಗೆ ಏನೇ ಸಂದರ್ಭದಲ್ಲಿ ಕೂಡ ಇವತ್ತು ಸರ್ಕಾರದ ಉದ್ಯೋಗಿರ್ಬೋದು ನಮ್ಮೆಲ್ಲರ ಉದ್ಯೋಗಿರ್ಬೋದು ಇವನ್ನ ಗೌರವ ಕಾಣುವ ಮುಖಾಂತರ ಇವನ್ನ 50 ವರ್ಷ ಹೇಳಿ
ಪೊಲೀಸರ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಮರ್ಚೆಟಾಳ್ ಗ್ರಾಮದಿಂದ ಕಾಲ್ನಡಿಗೆ ಜಾಥಾ ಆರಂಭವಾಗಿದೆ. ತಾಲೂಕಿನ ಮಚ್ಚೆಠಾಳ ಗ್ರಾಮದ ದಲಿತರ ಮೇಲೆ ದೌರ್ಜನ್ಯ ಎಸಗಿದವರನ್ನು ಬಂಧಿಸಬೇಕು ಮತ್ತು ಪೊಲೀಸರ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಮಚ್ಚೆಠಾಳ ಗ್ರಾಮದಿಂದ ಕಾಲ್ನಡಿಗೆ ಜಾಥಾ ಆರಂಭವಾಗಿದೆ. ಇಂದು ಬೆಳಿಗ್ಗೆ ಮಚ್ಚೆಠಾಳ ಗ್ರಾಮದಿಂದ ಆರಂಭವಾಗಿರುವ ಕಾಲ್ನಡಿಗೆ ಜಾಥಾವು ಆಶಾಪುರ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆಯಲಿದೆ. ಜಾಥಾದುದ್ದಕ್ಕೂ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿ ದಲಿತರಿಗೆ ರಕ್ಷಣೆ ನೀಡಲು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಒಕ್ಕೂಟದ ಸಂಚಾಲಕ ಎಸ್ ಮಾರ್ಯಪ್ಪ ವಕೀಲ್ ಮಾತನಾಡಿ, ಮಚ್ಚೆಠಾಳ ಗ್ರಾಮದಲ್ಲಿ ಜಾತಿಗ್ರಸ್ತ ಮನಸ್ಥಿತಿಯ ಶ್ರೀಧರ್, ರಾಜಣ್ಣ ಮತ್ತು ರಾಘವೇಂದ್ರ ಎಂಬುವರ ಕುಮ್ಮಕ್ಕಿನಿಂದ ನೂರಾರು ಜನರು ದಲಿತರ ಕೇರಿಗೆ ನುಗ್ಗಿ ಸಿಕ್ಕವರನ್ನೆಲ್ಲ ಓಡಾಡಿಸಿ ಹಲ್ಲೆ ಮಾಡಿದ್ದಾರೆ. ಬಿಡಿಸಲು ಬಂದ ಮಹಿಳೆಯರನ್ನು ಎಳೆದಾಡಿದ್ದಾರೆ. ಘಟನೆ ಕುರಿತು ಯರಗೇರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದರೂ ಆರೋಪಿಗಳನ್ನು ಬಂಧಿಸದೆ ನಿರ್ಲಕ್ಷ್ಯ ವಹಿಸಿದ ಪೊಲೀಸರ ಧೋರಣೆಯನ್ನು ಖಂಡಿಸಿದರು. ಪ್ರಕರಣದಲ್ಲಿ ಕೇವಲ ಇಬ್ಬರನ್ನು ಬಂಧಿಸಲಾಗಿದ್ದು 20 ದಿನ ಕಳೆದರೂ ಇನ್ನುಳಿದ ಆರೋಪಿಗಳನ್ನು ಬಂಧಿಸಿಲ್ಲ. ಹಲ್ಲೆ ಮಾಡಿದ ಆರೋಪಿಗಳನ್ನು ರಾಜಾರೋಷವಾಗಿ ದಲಿತರ ಕೇರಿಯಲ್ಲಿ ತಿರುಗಾಡಿ ಬೆದರಿಕೆ ಹಾಕುತ್ತಿದ್ದಾರೆ. ದಲಿತರಿಗೆ ಸೂಕ್ತ ರಕ್ಷಣೆ ಒದಗಿಸುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದರು. ಗ್ರಾಮದಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಡೆದಿದ್ದು ದಲಿತರಿಗೆ ರಕ್ಷಣೆ ನೀಡಬೇಕಾದ ಪೊಲೀಸರು ಹಗಲಿನಲ್ಲಿ ಪೊಲೀಸ್ ಬಂದೋಬಸ್ತ್ ಒದಗಿಸಿ ರಾತ್ರಿ ವೇಳೆ ಪೊಲೀಸ್ ವ್ಯಾನ್ ಮಾಯವಾಗುತ್ತಿದೆ. ದಲಿತರ ಕೇರಿಯಲ್ಲಿ ಆರೋಪಿಗಳು ಮತ್ತವರ ಬೆಂಬಲಿಗರು ದಾಂಧಲೆ ಮಾಡುವುದು ಪ್ರಾರಂಭವಾಗಿದೆ. ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇದೆ. ಕೂಡಲೇ ದಲಿತರಿಗೆ ರಕ್ಷಣೆ ನೀಡಬೇಕೆಂದು ಆಗ್ರಹಿಸಿದರು. ಮಚ್ಚೆಠಾಳ ಗ್ರಾಮದ ದಲಿತರ ಮೇಲೆ ದೌರ್ಜನ್ಯ ಎಸಗಿದ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು. ಆರೋಪಿಗಳೊಂದಿಗೆ ಶಾಮೀಲಾಗಿ ಬಂಧಿಸದೆ ಅವರಿಗೆ ರಕ್ಷಣೆ ನೀಡುತ್ತಿರುವ ಪೊಲೀಸರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಇಂದು ಸಂಜೆ ಕಾಲ್ನಡಿಗೆ ಜಾಥಾವು ನಗರಕ್ಕೆ ಆಗಮಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಯಾಕೆ ಪಾಲನೆ ಮಾಡಿಲ್ಲ? ಇವತ್ತಿಗೂ ಇವತ್ತೆಷ್ಟು ತಾರೀಕು? 25 ಅಂದ್ರೆ 23 ದಿನಗಳಾಯ್ತು. ಹೊಡೆದು 23 ಆದ್ರೆ ಕೇಸ್ ಆಗಿ 22 ದಿನಗಳಾಗಿದ್ದಾವ. ಈ 22 ದಿನಗಳಲ್ಲಿ 19 ಜನರನ್ನ ಅರೆಸ್ಟ್ ಮಾಡಕ್ಕಾಗಿಲ್ಲ. ಇವ್ರು ಹೇಳ್ತಾರ ಅವ್ರು ಎಲ್ಲೇನು ಸಿಗೋಲ್ರಂತ. ಪೊಲೀಸಿಗೆ ಇಲಾಖೆಯವ್ರಿಗೆ ಹೇಳಕ್ ಇಷ್ಟಪಡ್ತೀವಿ, ಅವ್ರು ಎಲ್ಲಿದ್ದಾರ, ಯಾರ ಮನೆಗಿದ್ದಾರ, ಯಾರ ಆಸರೆ ಎಲ್ಲಿದ್ದಾರೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಬಹಳಷ್ಟು ವರ್ಷಗಳಲ್ಲಿ ಒಂದು ಸಮಿತಿರ್ತಕ್ಕಂಥ ಡಿಲೈಟ್ ಎಷ್ಟು ಆದರೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ಸ್ ಇದಕ್ಕೆ ಯಾರು ಕೊಡಬೇಕು ಅಥವಾ ಎಸ್ ಪಿಗೆ ತರದು ಯಾರು ಕೆಲವರು ಹೇಳಿದ್ರು ಇಲ್ಲ ಎ ಸಿ ಮೇಡಮ್ ಅವ್ರು ಹೇಳ್ಯಾರ ಬಂದು ತಗೊಳ್ತೀವಿ. ಎ ಸಿ ಮೇಡಮ್ ಎಸ್ ಪಿಗೆ ಏನಾದ್ರು ಯಾಕೆ ಮಾಡಬೇಕು ಕೇಳಕ್ಕಾಗ್ತದೆ. ಜಾಥಾದಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಂಚಾಲಕರಾದ ಜೆಬಿ ರಾಜು, ರವೀಂದ್ರನಾಥ್ ಪಟ್ಟಿ, ಹೇಮರಾಜ್ ಅಸ್ಕಿಹಾಳ್, ಎಂಆರ್ ಭೇರಿ, ರಾಘವೇಂದ್ರ ಬೋರಡ್ಡಿ, ಹರಮತಪ್ಪ ಮನ್ನಾಪುರೆ, ಆಂಜನೇಯ ಉಟ್ಕೂರು, ನರಸಿಂಹಲು ಮರ್ಚೆಠಾಳ್, ಶ್ರೀನಿವಾಸ್ ಕಲವಲದೊಡ್ಡಿ, ಡಿ ಗೋಪಾಲ್, ಪ್ರಸಾದ್ ಭಂಡಾರಿ, ಚಂದ್ರಶೇಖರ್ ಭಂಡಾರಿ, ಹುಲಿಗೆಪ್ಪ, ಆಂಜನೇಯ ಕುರುಬದೊಡ್ಡಿ, ಶ್ರೀನಿವಾಸ್ ಕೋಪರ್, ರವಿ ಸಿಯಾತಲಾಬ್, ಎ ರಾಮು, ಖಾಜಾ ಅಸ್ಲಂ ಅಹಮದ್, ದುಳ್ಳಯ್ಯ ಗುಂಜಳಿ, ಅಬ್ರಹಾಂ ಕಮಲಾಪುರ್, ತಾಯಪ್ಪ ಗದರ್, ಶಂಕರಪ್ಪ ಹೊಸೂರು, ವಿಕ್ರಮ್ ಹೊಸೂರು, ಉರ್ಕುಂದಪ್ಪ, ರಾಜು ಬೊಮ್ಮನಾಳ, ಶಿವರಾಜ್ ಹೊಸಪೇಟೆ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದ್ದರು. ನಗರದ ವಿವಿಧ ಬಡಾವಣೆಯಲ್ಲಿ ಹಾಗೂ ರಸ್ತೆಗಳಲ್ಲಿ ಬೀದಿ ದೀಪಗಳು ಅಳವಡಿಸಬೇಕು ಹಾಗೂ ಪಾದಚಾರ ರಸ್ತೆ ಒತ್ತುವರಿ ತೆರವುಗೊಳಿಸಬೇಕು ಎಂದು ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ವಿವಿಧ ಬಡಾವಣೆಗಳಲ್ಲಿ ಹಾಗೂ ರಸ್ತೆಗಳಲ್ಲಿ ಬೀದಿ ದೀಪಗಳು ಅಳವಡಿಸಬೇಕು ಹಾಗೂ ಪಾದಚಾರಿ ರಸ್ತೆ ಒತ್ತುವರಿ ತೆರವುಗೊಳಿಸಬೇಕು ಎಂದು ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಬಡಾವಣೆಗಳಲ್ಲಿ ಮುಖ್ಯ ರಸ್ತೆಗಳಾದ ಸ್ಟೇಷನ್ ರಸ್ತೆ, ಮಂತ್ರಾಲಯ ರಸ್ತೆ, ಲಿಂಗ್ಸಗೂರು ರಸ್ತೆ, ಗದ್ವಾಲ್ ರಸ್ತೆ, ಬಸವೇಶ್ವರ ರಸ್ತೆಯಿಂದ ಚಂದ್ರಮೌಳೇಶ್ವರ ವೃತ್ತದವರೆಗೆ, ನವೋದಯ ಆಸ್ಪತ್ರೆಯಿಂದ ಬಿಆರ್ಬಿ ವೃತ್ತದವರೆಗೆ, ಚಂದ್ರಮೌಳೇಶ್ವರ ವೃತ್ತದಿಂದ ಒಪೈಕ್ ಆಸ್ಪತ್ರೆವರೆಗೆ ಇನ್ನೂ ಅನೇಕ ಬಡಾವಣೆಗಳಲ್ಲಿ ಬೀದಿ ದೀಪಗಳು ಇಲ್ಲದೆ ನಾಗರಿಕರು ಕತ್ತಲೆಯಲ್ಲಿ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದರು. ವಾಹನ ಸವಾರರು, ಪಾದಚಾರಿಗಳಿಗೆ ದಾರಿ ಕಾಣದೆ ಕಷ್ಟಕರವಾಗುತ್ತಿದೆ ಹಾಗೂ ನಗರ ಬಸ್ ನಿಲ್ದಾಣದ ಹತ್ತಿರ ಮತ್ತು ತೀನ್ಕಂದಿಲ್ ವೃತ್ತದಿಂದ ಚಟ್ಟಿಬಾವಿ ವೃತ್ತದವರೆಗೆ ಹಾಗೂ ಬಟ್ಟೆ ಬಜಾರ್ನಲ್ಲಿ ಪಾದಚಾರಿಗಳಿಗೆ ರಸ್ತೆಯನ್ನು ಬಿಡದೆ ಮಳಿಗೆಯ ವ್ಯಾಪಾರಿಗಳು ಪಾದಚಾರಿಯ ರಸ್ತೆಯನ್ನು ಒತ್ತುವರಿ ಮಾಡಿ ವ್ಯಾಪಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಬಸ್ ಪ್ರಯಾಣಿಕರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ, ಹಿರಿಯ ನಾಗರಿಕರಿಗೆ ತೊಂದರೆಯಾಗುತ್ತಿದೆ. ರಸ್ತೆಯಲ್ಲಿ ತಿರುಗಾಡುವ ಪರಿಸ್ಥಿತಿ ಇದ್ದು ಅಪಘಾತಗಳಾಗುವ ಸಂಭವವಿದೆ. ನಗರದ ಇನ್ನೂ ಅನೇಕ ಪ್ರಮುಖ ರಸ್ತೆಗಳಲ್ಲಿ ಪಾದಚಾರಿಯ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡಿದ್ದು ತೆರವುಗೊಳಿಸಬೇಕೆಂದು ಒತ್ತಾಯಿಸಿದರು. ನಗರದ ಮುಖ್ಯ ರಸ್ತೆಗಳಲ್ಲಿ ಪಾದಚಾರಿ ರಸ್ತೆಗಳು ಒತ್ತುವರಿ ಮಾಡಿದ ಬಗ್ಗೆ ದೂರು. ಈ ಮೂಲಕ ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ಎಂಎ ಜಿಲ್ಲಾ ಸಮಿತಿ ತಮ್ಮಲ್ಲಿ ದೂರು ಸಲ್ಲಿಸುವುದೆಂದರೆ ರಾಯಚೂರು ನಗರದ ಬಡಾವಣೆಗಳಲ್ಲಿ ಮುಖ್ಯ ರಸ್ತೆಗಳು ಸ್ಟೇಷನ್ ರೋಡ್, ಮಂತ್ರಾಲಯಂ ರೋಡ್, ಲಿಂಗ್ಸ್ಕೂರು ರೋಡ್, ಗದ್ವಾಲ್ ರಸ್ತೆ, ಬಸವೇಶ್ವರ ರಸ್ತೆಯಿಂದ ಚಂದ್ರಮೌಳೇಶ್ವರ ವೃತ್ತದವರೆಗೆ, ನವೋದಯ ಆಸ್ಪತ್ರೆಯಿಂದ ಬಿಆರ್ಬಿ ವೃತ್ತದವರೆಗೆ,
ಚಂದ್ರಮೌಳೇಶ್ವರ ವೃತ್ತದಿಂದ ಒಪೆಕ್ ಆಸ್ಪತ್ರೆಯವರೆಗೆ ಇನ್ನೂ ಅನೇಕ ಬಡಾವಣೆಗಳಲ್ಲಿ ಬೀದಿ ದೀಪಗಳು ಇಲ್ಲದೆ ನಾಗರಿಕರು ಕತ್ತಲೆಯಲ್ಲಿ ತಿರುಗಾಡುತ್ತಿದ್ದಾರೆ ಮತ್ತು ವಾಹನ ಸವಾರರು ಪಾದಚಾರಿಗಳಿಗೆ ದಾರಿ ಕಾಣದೆ ಕಷ್ಟವಾಗುತ್ತಿದೆ. ಹಾಗೂ ರಾಯಚೂರು ನಗರದ ಬಸ್ ನಿಲ್ದಾಣದ ಹತ್ತಿರ ಮತ್ತು ಬೀನ್ಕಂದ್ರ ವೃತ್ತದಿಂದ ಚೆಟ್ಟಿಬಾವಿ ವೃತ್ತದವರೆಗೆ ಮತ್ತು ಬಟ್ಟೆ ಬಜಾರ್ ಪಾದಚಾರಿಗಳಿಗೆ ಫುಟ್ಪಾತ್ ರಸ್ತೆಯನ್ನು ಬಿಡದೆ ಮಳಿಗೆಯ ವ್ಯಾಪಾರಿಗಳು ಪಾದಚಾರಿಯ ರಸ್ತೆಯನ್ನು ಒತ್ತುವರಿ ಮಾಡಿ ವ್ಯಾಪಾರ ಮಾಡುತ್ತಿದ್ದಾರೆ. ಇದರಿಂದ ಬಸ್ ಪ್ರಯಾಣಿಕರಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ, ಹಿರಿಯ ನಾಗರಿಕರಿಗೆ ತುಂಬ ತೊಂದರೆಯಾಗುತ್ತಿದೆ. ತಿರುಗಾಡುವ ಪರಿಸ್ಥಿತಿ ಇದ್ದು ಸ್ವಲ್ಪ ಯಾಮಾರಿಸಿ ಇಳಿದರೆ ಅಪಘಾತವಾಗುವ ಸಂಭವವಿರುತ್ತದೆ. ನಗರದ ಇನ್ನೂ ಅನೇಕ ಪ್ರಮುಖ ರಸ್ತೆಗಳಲ್ಲಿ ಪಾದಚಾರಿ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡು ಪಾದಚಾರಿಗಳಿಗೆ ತುಂಬ ತೊಂದರೆ ಇದ್ದು ಪಾದಚಾರಿಗಳು ರಸ್ತೆ ಮೇಲೆ ಹೋಗುವುದಕ್ಕೆ ಪ್ರಾಣವನ್ನು ಅಂಗೈಯಲ್ಲಿಟ್ಟುಕೊಂಡು ದಾರಿಯಲ್ಲಿ ನಡೆದಾಡುವಂತಹ ರಾಯಚೂರು ನಗರದಲ್ಲಿ ಪರಿಸ್ಥಿತಿ ಉಂಟಾಗಿದೆ. ಕಾರಣ ತಾವುಗಳು ಈ ಕೂಡಲೇ ರಾಯಚೂರು ನಗರದ ಕಡೆ ಗಮನ ಹರಿಸಿ ಬೀದಿ ದೀಪಗಳು ಅಳವಡಿಸಲು ಹಾಗೂ ರಾಯಚೂರು ನಗರದ ಪಾದಚಾರಿಗಳಿಗೆ ನಡೆದಾಡಲು ಸುಸಜ್ಜಿತ ಪಾದಚಾರಿ ರಸ್ತೆಗಳನ್ನು ನಿರ್ಮಾಣ ಮಾಡಲು ನಾಗರಿಕರಿಗೆ ಮತ್ತು ಸಾರ್ವಜನಿಕರಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ನಮ್ಮ ಸಂಘವು ತಮ್ಮಲ್ಲಿ ಒತ್ತಾಯಿಸುತ್ತದೆ. ಒಂದು ವೇಳೆ ತಾವುಗಳು ಒಂದು ವಾರದೊಳಗೆ ನಮ್ಮ ಮನವಿಗೆ ಸ್ಪಂದಿಸದೇ ಇದ್ದ ಪಕ್ಷದಲ್ಲಿ ರಾಯಚೂರು ನಗರ ಬೀನ್ಕಂದ್ರ ವೃತ್ತದಲ್ಲಿ ರಸ್ತಾರೋಕ ಪ್ರತಿಭಟನೆ ಹಮ್ಮಿಕೊಳ್ಳಬೇಕು. ಸರ್, ಈಗಾಗಲೇ ಸತತವಾಗಿ ಒಂದು 3 ತಿಂಗಳಾಯ್ತು ಸರ್. ಯಾಕೆ ಸರ್ ಕಾರಣ ಜಿಲ್ಲಾಡಳಿತ ಇದು ಏನಾಗಿದೆ ಸರ್? ಸರ್, ಎಷ್ಟು ಅಪಘಾತ ಆಗ್ತಾ ಇದೆ ದಿನನಿತ್ಯ, ಆದರೂ ಇದುವರೆಗೆ ಯಾವುದೇ ಕ್ರಮ ವಹಿಸಲು ಲೈಟ್ಗಳು ಮತ್ತು ಬೀಳ್ತಾ ಇಲ್ಲ. ಇಮಿಡಿಯೇಟ್ಲಿ ಆಗಿ ಲೈಟ್ಗಳು ಯಥಾಸ್ಥಿತಿಯಾಗಿ ಚಾಲು ಆಗಬೇಕು. ಒಂದು ವೇಳೆ ಆಗದಿದ್ದಲ್ಲಿ ಬೀನ್ಕಂದ್ರ ವೃತ್ತದಲ್ಲಿ ನಾವು ರಸ್ತಾರೋಕ ಮಾಡಿದ್ವಿ ಸರ್. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಭರತ್ ಕುಮಾರ್, ಹನುಮೇಶ್ ಕುಲಮಿ, ಶಿವಶಂಕರ್, ಮನ್ಸಲಾಪುರ್, ರಾಜು ರಾಂಪುರ್, ಉಮೇಶ್, ಮದನ್, ಶಿವರಾಜ್, ರಾಕೇಶ್, ಮಲ್ಲೇಶ್, ಆಂಜನೇಯ, ವೀರೇಶ್, ಸುರೇಶ್, ಹೈದರ್, ರಾಕೇಶ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಕುಂಬಾರ ಓಣಿಯಲ್ಲಿ ನಿರ್ಮಿಸಲಾದ ಆಧುನಿ ಮಹಾವೀರ್ ಎನ್ಕ್ಲೇವ್, ರಾಯಚೂರು. ಇದು ನಗರದ ಹೃದಯ ಭಾಗದಲ್ಲಿ ಇದ್ದು ಮುಖ್ಯ ರಸ್ತೆಯಿಂದ ಕೇವಲ 150 ಮೀಟರ್ ಇದೆ. ಫ್ಲಾಟ್ಗಳ ಸರಿಯಾದ ವೀಕ್ಷಣೆಗಾಗಿ ಸೈಟ್ಗೆ ಭೇಟಿ ನೀಡಿ. ಸೌಲಭ್ಯಗಳು: 3 BHK ಫ್ಲಾಟ್ಗಳು, 2 BHK ಫ್ಲಾಟ್ಗಳು ಮತ್ತು 2 ಲಿಫ್ಟ್ಗಳು ಹೊಂದಿದ್ದು ಹಾಗೂ ಜನರೇಟರ್ ಬ್ಯಾಕಪ್ ಕೂಡ ಇದೆ. ಫೈರ್ ಸೇಫ್ಟಿ ಪೈಪ್ಲೈನ್ ಜೊತೆಗೆ 24 ಗಂಟೆ ನೀರಿನ ಸೌಲಭ್ಯವಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸೂಕೋ ಬ್ಯಾಂಕ್ನಿಂದ ಸಾಲದ ಸೌಲಭ್ಯ ವ್ಯವಸ್ಥೆ ಇದೆ. ನೋಂದಣಿಗಾಗಿ ಹಿಂದೆ ಸಂಪರ್ಕಿಸಿ ಸಂತೋಷ್ ಜೈನ್ 9845151555.
ಅಧೋನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರ್, ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ ಬ್ಯಾಂಕ್ ವತಿಯಿಂದ 6 ಜನ ವಿದ್ಯಾರ್ಥಿನಿಯರಿಗೆ ತಲಾ 15,000 ಸಹಾಯಧನವನ್ನು ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ವಿತರಣೆ ಮಾಡಿದರು. ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ ಬ್ಯಾಂಕ್ ವತಿಯಿಂದ 6 ಜನ ವಿದ್ಯಾರ್ಥಿನಿಯರಿಗೆ ತಲಾ 15,000 ಸಹಾಯಧನವನ್ನು ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ವಿತರಣೆ ಮಾಡಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ ಬ್ಯಾಂಕ್ ವತಿಯಿಂದ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿಯರಿಗೆ 15,000 ಸಹಾಯಧನ ನೀಡಿ ಉತ್ತೇಜನ ನೀಡಲಾಗುತ್ತಿದೆ. ಆಯ್ಕೆಯಾದ 6 ಜನ ವಿದ್ಯಾರ್ಥಿನಿಯರಾದ ಪ್ರೀತಿ, ಭಾಗ್ಯಲಕ್ಷ್ಮಿ ದೇವಿ, ನಿಷಾದ್, ಅಂಜುಮ್, ರೇಣುಕಾ, ಮೌನಿಕಾ ಹಾಗೂ ಅಂಬಿಕಾ ವಿದ್ಯಾರ್ಥಿನಿಯರಿಗೆ ತಲಾ 15,000ದಂತೆ 1,55,000 ಸಹಾಯಧನ ನೀಡಲಾಗಿದೆ. ಗೌರ್ಮೆಂಟ್ ಶಾಲೆಗಳಲ್ಲಿ ಹೋಗಿ ಹೆಣ್ಮಕ್ಳಿಗೆ ಆಯ್ಕೆ ಮಾಡಿಕೊಂಡು ಅವರಿಗೆ ಸ್ಕಾಲರ್ಶಿಪ್ ತಲಾ 15,000 ವಿತರಣೆ ಮಾಡ್ತಾರೆ ಸರ್. ಒಟ್ಟು ನಮ್ಮ ಒಂದು ಕಂಪನಿಯಿಂದ 1,050 ಮಕ್ಕಳಿಗೆ ನಾವು ವಿತರಣೆ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ನಮ್ಮಂಥ ಒಂದು ಉನ್ನತ ಅಧಿಕಾರಿಗಳಿಂದ ಒಟ್ಟಾರೆ ಮಕ್ಕಳಿಗೆ ಕನಸು ದೊಡ್ಡದಾಗಿರುತ್ತೆ. ಅದರಿಂದ ಒಂದು ಪ್ರಶಸ್ತಿ ಚೆನ್ನಾಗಿ ನೆಕ್ಸ್ಟ್ ಭಾಗ್ಯಲಕ್ಷ್ಮೀ ದೇವಿ. ನಿಷಾದ್ ಅಂಜುಮ್ ಪ್ರಸಾದ್, ನಿಷಾದ್ ಅಂಜುಮ್, ಅಂಜುಮ್. ರೇಣುಕಾ ಅವ್ರಿಗೆ ಪುಷ್ಟಿತ ಮೌನಿಕಾ ಬರೀ ನೀವು ಹೆಣ್ಮಕ್ಳು ನೀವು ಒಟ್ಟಿಗೆ ಒಂದ್ಸರಿ ಎಲ್ಲರೂ ಗ್ರೂಪ್ ಫೋಟೋ ಒಂದು ಮೌನಿಕಾ ಯಾವ ಬಂದಿದ್ದ ಏನಮ್ಮ ಈ ಸಂದರ್ಭದಲ್ಲಿ ವಿಭಾಗೀಯ ಪ್ರಧಾನ ವ್ಯವಸ್ಥಾಪಕ ಶಿವಲಿಂಗಯ್ಯ HK, ವಿಭಾಗೀಯ ವ್ಯವಸ್ಥಾಪಕ ಗಿರೀಶ್ SS, ದೊಡ್ಡಪ್ಪ, ಮುತ್ತಪ್ಪ, ಬೂದೆಪ್ಪ, ರಾಜ್ಕುಮಾರ್ ಸೇರಿದಂತೆ ಸಿಬ್ಬಂದಿಗಳು ಇದ್ದರು. ನಗರದಲ್ಲಿ ಪ್ಲಾಸ್ಟಿಕ್ ಬಳಕೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಇದರಿಂದ ಪರಿಸರದ ಮೇಲೆ, ಮನುಷ್ಯನ ಮೇಲೆ ಮತ್ತು ಪ್ರಾಣಿಗಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳು ಉಂಟಾಗುತ್ತವೆ. ಆದ್ದರಿಂದ ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸುವಲ್ಲಿ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವಲ್ಲಿ ಪ್ರತಿಯೊಬ್ಬರ ಸಹಕಾರ ಅತ್ಯಗತ್ಯ ಎಂದು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಸದಸ್ಯ ಕಾರ್ಯದರ್ಶಿಗಳಾದ ದಯಾನಂದ್ ಎನ್ ಬೇಲೂರೆ ಅವರು ಹೇಳಿದರು. ನಗರದಲ್ಲಿ ಪ್ಲಾಸ್ಟಿಕ್ ಬಳಕೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಇದರಿಂದ ಪರಿಸರದ ಮೇಲೆ, ಮನುಷ್ಯರ ಮೇಲೆ ಮತ್ತು ಪ್ರಾಣಿಗಳ
ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳು ಉಂಟಾಗುತ್ತಿವೆ. ಆದ್ದರಿಂದ ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸುವಲ್ಲಿ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವಲ್ಲಿ ಪ್ರತಿಯೊಬ್ಬರ ಸಹಕಾರ ಅತ್ಯಗತ್ಯ ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಸದಸ್ಯ ಕಾರ್ಯದರ್ಶಿಗಳಾದ ದಯಾನಂದ್ ಎಂ ಬೇಲೂರೆ ಅವರು ಹೇಳಿದರು. ಅವರು ನಗರದ ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆಯಲ್ಲಿ ಜನಶಿಕ್ಷಣ ಸಂಸ್ಥಾನ ಹಾಗೂ ಭಾರತ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ಸಚಿವಾಲಯದಿಂದ ಹಮ್ಮಿಕೊಂಡಿದ್ದ ಏಕ ಬಳಕೆ ಪ್ಲಾಸ್ಟಿಕ್ ಕಡಿತದ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಪರಿಸರವನ್ನು ಸ್ವಚ್ಛವಾಗಿಡುವುದು ಪ್ರತಿಯೊಬ್ಬರ ಜವಾಬ್ದಾರಿ ಹಾಗೂ ಕರ್ತವ್ಯವಾಗಿದ್ದು, ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಪ್ರತಿಯೊಬ್ಬರೂ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕು. ಅಂದಾಗ ಮಾತ್ರ ಪರಿಸರವನ್ನು ಕಾಪಾಡಿದಂತಾಗುತ್ತದೆ ಎಂದು ತಿಳಿಸಿದರು. ಮುಖ್ಯವಾಗಿ ವ್ಯಾಪಾರಸ್ಥರು ತಮ್ಮ ವ್ಯಾಪಾರದ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ಕೈಚೀಲಗಳನ್ನು ಇಡದೆ ಪೇಪರ್ನಿಂದ ತಯಾರಿಸಿ ಕೈಚೀಲಗಳು ಅಥವಾ ಬಟ್ಟೆಯಿಂದ ತಯಾರಿಸಿದ ಚೀಲಗಳನ್ನು ಬಳಸಬೇಕು. ಇದರಿಂದ ಪರಿಸರ ಕಾಪಾಡುವಲ್ಲಿ ಅತ್ಯಂತ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಇದೇ ವೇಳೆ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಶಿವಕುಮಾರ್ ಅವರು ಮಾತನಾಡಿ, ಮರುಬಳಕೆಯಾಗದೇ ಇರುವ ವಸ್ತುಗಳಿಂದ ಪರಿಸರ, ಮನುಷ್ಯನ ಆರೋಗ್ಯ ಮತ್ತು ಪ್ರಾಣಿ ಪಕ್ಷಿಗಳ ಆರೋಗ್ಯದ ಮೇಲೂ ಹೆಚ್ಚಿನ ಪರಿಣಾಮ ಬೀರುತ್ತವೆ ಹಾಗೂ ಸಾಕಷ್ಟು ಹಾನಿಯೂ ಸಂಭವಿಸುತ್ತವೆ. ಆದ್ದರಿಂದ ಪ್ರತಿಯೊಬ್ಬರು ಪ್ಲಾಸ್ಟಿಕ್ ಬಳಕೆಯನ್ನು ಮಾಡಬಾರದು ಎಂದು ತಿಳಿಸಿದರು. ಪೌರಾಯುಕ್ತ ಗುರುಸಿದ್ದಯ್ಯ ಮಾತನಾಡಿ, ಪ್ಲಾಸ್ಟಿಕ್ ಬಳಕೆಯಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುತ್ತಿದೆ. ಕಸ ವಿಲೇವಾರಿಗೂ ಸಮಸ್ಯೆಯಾಗುತ್ತಿದೆ. ಮಣ್ಣಿನಲ್ಲಿ ಕರಗದೇ ಇರುವುದರಿಂದ ಅಪಾಯ ಎಚ್ಚರಿಕೆಯನ್ನು ಅರಿತುಕೊಳ್ಳಬೇಕೆಂದರು. ಇದೇ ಸಂದರ್ಭದಲ್ಲಿ ತರಕಾರಿ ವ್ಯವಸ್ಥಾಪಕರಿಗೆ ಚೀಲಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಜನಶಿಕ್ಷಣ ಸಂಸ್ಥಾನದ ನಿರ್ದೇಶಕ ಸದಾನಂದ್, ಸಹಾಯಕ ಕಾರ್ಯಕ್ರಮ ಅಧಿಕಾರಿ ಪೋಮಣ್ಣ, ನಗರಸಭೆ ಪೌರಾಯುಕ್ತ ಗುರುಸಿದ್ದಯ್ಯ, ಪ್ರಭು ನಾಯಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅಕ್ರಮವಾಗಿ ಮರಳು ಸಾಗಣೆ ಮಾಡುತ್ತಿದ್ದ ಟ್ರ್ಯಾಕ್ಟರ್ ಒಂದು ವಿದ್ಯಾರ್ಥಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದ ಘಟನೆ ದೇವದುರ್ಗ ತಾಲೂಕಿನ ಕೊತ್ತದಡ್ಡಿ ಗ್ರಾಮದಲ್ಲಿ ನಡೆದಿದೆ. ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡುತ್ತಿದ್ದ ಟ್ರ್ಯಾಕ್ಟರ್ ಒಂದನ್ನು ವಿದ್ಯಾರ್ಥಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ಸಾವನ್ನಪ್ಪಿದ ಘಟನೆ ದೇವದುರ್ಗ ತಾಲೂಕಿನ ಕೊತ್ತದೊಡ್ಡಿ ಗ್ರಾಮದಲ್ಲಿ ನಡೆದಿದೆ. ಕೊತ್ತದೊಡ್ಡಿ ಗ್ರಾಮದ ಮಲ್ಲೇಶ್ ಎನ್ನುವಾತ ಮೃತಪಟ್ಟ ವಿದ್ಯಾರ್ಥಿ ಎಂದು ತಿಳಿದು ಬಂದಿದೆ. ಟ್ರ್ಯಾಕ್ಟರ್ ಚಾಲಕ ನಾಗರಾಜ್ ತುಂಗಭದ್ರಾ ನದಿಯಿಂದ ಅಕ್ರಮ ಮರಳನ್ನು ತುಂಬಿಕೊಂಡು ಇಡಪನೂರು ಮಾರ್ಗವಾಗಿ ಕೊತ್ತದೊಡ್ಡಿ ಗ್ರಾಮದ ಮೂಲಕ ಆಗಮಿಸುತ್ತಿದ್ದ ವೇಳೆ ರಸ್ತೆ ಪಕ್ಕದಲ್ಲಿ ಹೋಗುತ್ತಿದ್ದ ವಿದ್ಯಾರ್ಥಿ ಮಲ್ಲೇಶನಿಗೆ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದಿದೆ. ಇದರಿಂದ ವಿದ್ಯಾರ್ಥಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಮೃತದೇಹವನ್ನು ರಿಮ್ಸ್ ಆಸ್ಪತ್ರೆ ಶವಾಗಾರಕ್ಕೆ ರವಾನಿಸಲಾಗಿದೆ. ಇಡಪನೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಪದವಿ ಶಿಕ್ಷಕರ ನೇಮಕಾತಿಯಲ್ಲಿ ಆಯ್ಕೆಯಾಗಿದ್ದ ಭಾವಿ ಶಿಕ್ಷಕನೋರ್ವ ಸಿಂಧತ್ವ ಪ್ರಮಾಣ ಪತ್ರ ನಡೆಸುವುದು ಸೇರಿದಂತೆ ಅಭ್ಯಾಸ ಪ್ರಮಾಣ ಪತ್ರ ಪಡೆಯಲು ನಡೆಸಿದ ಪ್ರಯತ್ನ ವಿಫಲವಾಗಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ದೇವದುರ್ಗ ಪಟ್ಟಣದಲ್ಲಿ ಜರುಗಿದೆ. ಪದವಿ ಶಿಕ್ಷಕರ ನೇಮಕಾತಿಯಲ್ಲಿ ಆಯ್ಕೆಯಾಗಿದ್ದ ಭಾವಿ ಶಿಕ್ಷಕನೋರ್ವ ಸಿಂಧತ್ವ ಪ್ರಮಾಣ ಪತ್ರ ಪಡೆಯುವುದು ಸೇರಿದಂತೆ ಅಭ್ಯಾಸ ಪ್ರಮಾಣ ಪತ್ರ ಪಡೆಯಲು ನಡೆಸಿದ ಪ್ರಯತ್ನ ವಿಫಲವಾಗಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ದೇವದುರ್ಗ ಪಟ್ಟಣದಲ್ಲಿ ಜರುಗಿದೆ. ತಾಲೂಕಿನ ಚಿಕ್ಕಬೂದೂರು ಗ್ರಾಮದ ನಿವಾಸಿ ಶ್ರೀ ಚನ್ನಬಸವ ಎಂಬ ಅಭ್ಯರ್ಥಿ ಪದವಿ ಶಿಕ್ಷಕರ ನೇಮಕಾತಿಯಲ್ಲಿ ಆಯ್ಕೆಯಾಗಿದ್ದ. ಕಳೆದ 1 ವರ್ಷದಿಂದ ನೇಮಕಾತಿ ಪ್ರಕ್ರಿಯೆ ಮುಂದೂಡುತ್ತಲೇ ಬಂದಿದ್ದು ರೋಸಿ ಹೋಗಿದ್ದ. ಬೆಂಗಳೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದಿದ್ದು ಶಾಲೆಗೆ ಹೋಗಿ ಅಭ್ಯಾಸ ಪ್ರಮಾಣ ಪತ್ರ ಪಡೆಯಲು ಅರ್ಜಿ ಸಲ್ಲಿಸಿದ್ದು ಸಕಾಲಕ್ಕೆ ಪ್ರಮಾಣ ಪತ್ರ ದೊರೆಯದೇ ಇರುವುದರಿಂದ ಮನನೊಂದು ಸ್ವಗ್ರಾಮದಲ್ಲಿ ಮನನೊಂದು ನೇಣಿಗೆ ಶರಣನಾಗಿದ್ದಾನೆ ಎಂದು ಹೇಳಲಾಗಿದೆ. 2022ರಲ್ಲಿ ಪದವಿ ಶಿಕ್ಷಕರ ನೇಮಕಾತಿಯಲ್ಲಿ ಪರೀಕ್ಷೆ ಎದುರಿಸಿ ಆಯ್ಕೆಯಾಗಿದ್ದ ಚನ್ನಬಸವ ಶಿಕ್ಷಕನಾಗುವ ಕನಸು ಕಂಡಿದ್ದ. ಕನ್ನಡ ಮಾಧ್ಯಮ ಸಿಂಧತ್ವ ಪ್ರಮಾಣ ಪತ್ರ ಪಡೆಯಲು ಏನೆಲ್ಲ ಕಸರತ್ತು ನಡೆಸಿದ. ಸಂಬಂಧಿತ ಇಲಾಖೆಗಳ ವಿಳಂಬ ಧೋರಣೆಯಿಂದ ಮನನೊಂದಿದ್ದ ಎಂದು ಹೇಳಲಾಗಿದೆ. ಇಲಾಖೆಗಳ ನಡೆಯಿಂದ ಪ್ರಾಥಮಿಕ ಪದವಿ ಶಿಕ್ಷಕರ ಹುದ್ದೆಗೆ ಆಯ್ಕೆಯಾಗಿದ್ದ 5 ಜನ ಅಭ್ಯರ್ಥಿಗಳು ಖಿನ್ನತೆಗೆ ಒಳಗಾಗಿ ಸಾವಿಗೀಡಾಗಿರುವ ಆಘಾತಕಾರಿ ಪ್ರಕರಣಗಳು ಬಹಿರಂಗಗೊಂಡಿವೆ. ಸವಿತಾ, ಶಿವಗಂಗಾ, ಬಿಬಿ ಸುಮೈ, ಮುಸ್ತಫಾ ಮತ್ತು ಚನ್ನಬಸವ ಎಂಬ ಅಭ್ಯರ್ಥಿಗಳು ಶಿಕ್ಷಕ ಪಟ್ಟಿಗೆ ಆಯ್ಕೆಯಾಗಿದ್ದು ನಾನಾ ಕಾರಣಗಳಿಂದ ಸಾವಿಗೀಡಾಗಿದ್ದಾರೆ. ವ್ಯವಸ್ಥೆಯಲ್ಲಿ ಪ್ರಮಾಣ ಪತ್ರ ಪಡೆಯುವುದು ಸಾಹಸವಾಗಿ ಮಾರ್ಪಟ್ಟಿದೆ. ಸಿಂಧತ್ವ ಅಭ್ಯಾಸ ಪ್ರಮಾಣ ಪತ್ರ ಸೇರಿದಂತೆ 10 ದಾಖಲೆಗಳನ್ನು ಪಡೆಯಲು ಸಾವಿರಾರು ರೂಪಾಯಿ ಹಣ ವ್ಯಯ ಮಾಡುವುದು ಅನಿವಾರ್ಯವಾಗಿದೆ. ಹಣವಿಲ್ಲದೆ ಯಾವ ಕಚೇರಿಯಲ್ಲಿ ಸಾಧ್ಯವಾಗದೆ ಹೋಗುತ್ತಿರುವುದು ನಿರುದ್ಯೋಗಿಗಳಿಗೆ ಸಮಸ್ಯೆಯಾಗಿ ಪರಿಣಮಿಸಿದೆ. ಮಾನಸಿಕ ಖಿನ್ನತೆಗೆ ಒಳಗಾಗಿ ಅಭ್ಯರ್ಥಿಗಳು ಸಾವಿಗೀಡಾಗಿರುವುದು ಕಳವಳಕಾರಿಯಾಗಿದೆ. ಆಡಳಿತ ವ್ಯವಸ್ಥೆ ಲಂಚಗುಳಿತನಕ್ಕೆ ಕಡಿವಾಣವೇ ಇಲ್ಲದಂತಾಗಿರುವುದಕ್ಕೆ ಅನೇಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿವಿಧ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅಂತಾರಾಜ್ಯ ಕಳ್ಳನೋರ್ವನನ್ನು ನೇತಾಜಿ ನಗರ ಠಾಣೆ ಪೊಲೀಸರು ಬಂಧಿಸಿದ್ದು 8,55,000 ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ವಿವಿಧ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅಂತಾರಾಜ್ಯ ಕಳ್ಳನೋರ್ವನನ್ನು ನೇತಾಜಿ ನಗರ ಠಾಣೆ ಪೊಲೀಸರು ಬಂಧಿಸಿದ್ದು 8,55,000 ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಕಲ್ಯಾಣದುರ್ಗಂ ಮಂಡಲದ ಈಸ್ಟ್ ಕೋಡಿಪಲ್ಲಿ ಗ್ರಾಮದ ಪ್ರಶಾಂತ್ ಕುಮಾರ್ ಅಲಿಯಾಸ್ ಶ್ರೀನಿವಾಸ್ ಸೀನು ತಂದೆ
ನರಸಿಂಹಲು ಎಂಬ ಆರೋಪಿಯನ್ನು ಬಂಧಿಸಲಾಗಿದೆ. ಬಂಧಿತ ಆರೋಪಿಯನ್ನು ವಿಚಾರಣೆಗೆ ಒಳಪಡಿಸಿದಾಗ ನೇತಾಜಿ ನಗರ ಪೊಲೀಸ್ ಠಾಣೆ, ಸದರ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ ಪ್ರಕರಣಗಳಲ್ಲಿ ಕಳುವಾದ 7,30,000 ಮೌಲ್ಯದ 120 ಗ್ರಾಂ ಚಿನ್ನ, 1,25,000 ಮೌಲ್ಯದ ಬೆಳ್ಳಿಯ ಆಭರಣ ಸೇರಿ ಒಟ್ಟು 8,55,000 ರೂಪಾಯಿ ಮೌಲ್ಯದ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಎಸ್ಪಿ ನಿಖಿಲ್, ಹೆಚ್ಚುವರಿ ಎಸ್ಪಿ ಶಿವಕುಮಾರ್, ಡಿವೈಎಸ್ಪಿ ಸತ್ಯನಾರಾಯಣ ರಾವ್ ಮಾರ್ಗದರ್ಶನದಲ್ಲಿ ಕಳ್ಳತನ ಪ್ರಕರಣಗಳ ಪತ್ತೆ ಹಚ್ಚಲು ತಂಡ ರಚನೆ ಮಾಡಲಾಗಿತ್ತು. ಪಶ್ಚಿಮ ವೃತ್ತದ ಸಿಪಿಐ ನಾಗರಾಜ್ ಮೇಕಾ, ನೇತಾಜಿ ನಗರ ಅವನೆ ಪಿಎಸ್ಐ ಲಕ್ಷ್ಮಿ, ಸಿಬ್ಬಂದಿಗಳಾದ ಗೌಸ್ ಪಾಷಾ, ಅಶೋಕ್, ಜಾಫರ್ ಸಾದಿಕ್, ಮಲ್ಲಪ್ಪ, ಅರುಣ್ ಕುಮಾರ್, ವಿಶ್ವನಾಥ್, ಅಜೀಜ್ ಅಲಿ, ಗಿರೀಶ್, ಅಜೀಂ ಪಾಷಾ, ಪ್ರಭು ಪಾಟೀಲ್ ಒಳಗೊಂಡಂತೆ ತಂಡವು ಕಳ್ಳನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಆರೋಪಿ ನೆರೆಯ ಯಾದಗಿರಿ ಜಿಲ್ಲೆಯ ಸೈದಾಪುರ ಪೊಲೀಸ್ ಠಾಣೆ, ತೆಲಂಗಾಣ ರಾಜ್ಯದ ಖಮ್ಮಂ ಜಿಲ್ಲೆಯ ಯಲಂದು ಪೊಲೀಸ್ ಠಾಣೆ, ವನ್ಪರ್ತಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಸ್ವತ್ತಿನ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ವಿಚಾರಣೆ ವೇಳೆ ತಿಳಿದುಬಂದಿದೆ. ಆರೋಪಿತನನ್ನು ಪತ್ತೆ ಮಾಡಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ವಿ ಶ್ಲಾಘಿಸಿ ಬಹುಮಾನ ಘೋಷಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬುಡ್ಗಬೇಡ ಜಂಗಮ ಸಮುದಾಯದಲ್ಲಿ ಸಾಮಾಜಿಕ ಬಹಿಷ್ಕಾರ, ಸಮುದಾಯ ಮುಖಂಡರಿಂದ ಬೆದರಿಕೆ ಸುಳ್ಳು ಕೇಸ್, ಗಡಿಪಾರಿಗೆ ಬಸವರಾಜ ಭಂಡಾರಿ ಆಗ್ರಹ. ಆಗಸ್ಟ್ 27ರಂದು ಮಕ್ಕಳ ಸಾಹಿತ್ಯೋತ್ಸವ, ಮಕ್ಕಳ ಕವಿಗೋಷ್ಠಿ, ಪುಸ್ತಕ ಲೋಕಾರ್ಪಣೆ, ಪ್ರಶಸ್ತಿ ಪ್ರದಾನ ಶಂಕರ ದೇವರು. ನೇತ್ರದಾನ ಶ್ರೇಷ್ಠದಾನ, ಸುರೇಂದ್ರ ಬಾಬು. ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಮಹಿಳೆಯರಿಗೆ ಮುಜರಾಯಿ ಇಲಾಖೆಯಿಂದ ಅರಿಶಿಣ ಕುಂಕುಮ ಬಳೆ ವಿತರಣೆ. ಮರ್ಚಟಾಲ್ ದಲಿತರ ಮೇಲೆ ದೌರ್ಜನ್ಯ, ಪೊಲೀಸ್ ವೈಫಲ್ಯದ ವಿರುದ್ಧ ದಲಿತ ಸಂಘಟನೆಗಳಿಂದ ಕಾಲ್ನಡಿಗೆ ಪ್ರತಿಭಟನೆ. ವಿವಿಧ ಬಡಾವಣೆ ರಸ್ತೆ ಪಾದಚಾರಿ ಒತ್ತುವರಿ ತೆರವಿಗೆ ಆಗ್ರಹಿಸಿ ಅಂಬೇಡ್ಕರ್ ಸಂಘದಿಂದ ಮನವಿ. ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ನಿಂದ 6 ಜನ ವಿದ್ಯಾರ್ಥಿಗಳಿಗೆ ತಲಾ 15,000 ರೂಪಾಯಿ ಸಹಾಯಧನ. ಏಕಬಳಕೆ ಚೀಲ ಬಳಕೆ ಕುರಿತು ಜಾಗೃತಿ ಅಭಿಯಾನ, ಪ್ಲಾಸ್ಟಿಕ್ ಬಳಕೆ ನಿಯಂತ್ರಿಸಲು ಎಲ್ಲರ ಕೈ ಜೋಡಿಸುವುದು ಅಗತ್ಯ, ದಯಾನಂದ್ ಬೇಲೂರೆ. ದೇವದುರ್ಗ ತಾಲೂಕಿನ ಕೊತ್ತದೊಡಿಯಲ್ಲಿ ಮರಳು ಟ್ರ್ಯಾಕ್ಟರ್ ಡಿಕ್ಕಿ, ಬಾಲಕ ಸಾವು. ಶಿಕ್ಷಕ ಹುದ್ದೆಗೆ ಆಯ್ಕೆಯಾಗಿ ಭಾವಿ ಶಿಕ್ಷಕ ದೇವದುರ್ಗದಲ್ಲಿ ಆತ್ಮಹತ್ಯೆ, ದಾಖಲೆ ಪಡೆಯಲು ರೋಸಿ ಹೋಗಿ ಸರ್ಕಾರದ ವಿರುದ್ಧ ಆಕ್ರೋಶ. ಮತ್ತು ಅಂತಾರಾಜ್ಯ ಕಳ್ಳನನ್ನು ಬಂಧಿಸಿದ ನೇತಾಜಿ ಪೊಲೀಸರು, 8 ಲಕ್ಷ ಮೌಲ್ಯದ ವಸ್ತು ವಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now, flat 50% discount. Save of the season.
with luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Adhoni Mahavir Enclave, Raichur. Mahabaleshwara Chowk ಹತ್ತಿರ ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ ಕುಂಬಾರ ಓಣಿ ರಾಯಚೂರು. ಫಸ್ಟ್ ಟೈಮ್ ಇನ್ ರಾಯಚೂರ್ ಅಂಡರ್ ವಾಟರ್ ಆಕ್ವಾ ಟ್ಯೂನೆಲ್ ಶೋ ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30 ನಿಯರ್ ರಾಜ್ ಕಮಲ್ ಹೋಟೆಲ್ ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರ್.